ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವ್ ಏನ್ ಮಾಡ್ತಾ ಹೋಗೋಣಪ್ಪ ಅಂತಂದ್ರೆ ಮುರಾರ್ಜಿ 2025ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನ ನಾವು ಯಾವ ರೀತಿ ಕೇಳಿದ್ದಾರೆ, ಅವುಗಳ ಬೇಸ್ ಮೇಲೆ ನಮ್ಗೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಬಿಡಿಸ್ತಾ ಹೋಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರ ನಮ್ಮ ಒಂದು ಶ್ರೀ ಸರಸ್ವತಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ಗೋಕಾಕ್ನಲ್ಲಿ ಮತ್ತು ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಗೋಕಾಕ್ನಲ್ಲಿ ನಾವು ಈಗಾಗಲೇ ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳನ್ನ ಸ್ಟಾರ್ಟ್ ಮಾಡಿದೀವಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ವಸತಿ ಸಹಿತ ಮತ್ತು ವಸತಿ ರಹಿತ ಎರಡೂ ಪ್ರವೇಶಗಳು ಪ್ರಾರಂಭ ಅದಾವ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನ ಪಡ್ಕೋಬಹುದು. ಹಾಗೆ ಏನ್ ಮಾಡ್ರಿ ಅಂತಂದ್ರೆ ಇಲ್ಲೇ ಸಮೀಪದಲ್ಲಿದ್ದವ್ರು ಏನ್ ಮಾಡ್ರಿ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ಗೆ ಬಂದು ನೀವು ಭೇಟಿ ಮಾಡ್ಕೊಂಡು ಅಡ್ಮಿಷನ್ಸ್ ಗಳನ್ನ ಮಾಡ್ಕೊಡ್ರಿ. ಕೇವಲ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಇರ್ತಾವ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರೆ ನಿಮ್ಮ ಸೀಟ್ ಗಳನ್ನ ಕನ್ಫರ್ಮ್ ಮಾಡ್ಕೊಡ್ರಿ. ನಮ್ಮ ಒಂದು ಬೇಸಿಗೆ ಶಿಬಿರದಲ್ಲಿ ನೀವು ಅಡ್ಮಿಷನ್ಸ್ ಗಳನ್ನ ತಗೊಂಡಿದ್ದ ಅದಲ್ಲಿ ನಾವು ಉಚಿತವಾಗಿ ಕರಾಟೆ ಕ್ಲಾಸ್ ಅನ್ನ, ಸಂಗೀತ ಕ್ಲಾಸ್ ಅನ್ನ ಮತ್ತು ಡ್ಯಾನ್ಸ್ ಕ್ಲಾಸ್ ಅನ್ನ, ಹಾಗೆ ಯೋಗ ಕ್ಲಾಸ್ ಅನ್ನ ಕೂಡ ಕೊಡ್ತಾ ಇದೀವಿ. ಹಾಗೆ ಏನ್ ಮಾಡ್ರಿ ಅಂತಂದ್ರ ಈ ಒಂದು ಎಲ್ಲ ಒಂದು ಉಚಿತ ಕ್ಲಾಸ್ ನ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ. ಮುರಾರ್ಜಿ ಎಕ್ಸಾಮ್ಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಹಾಗಾಗಿ ಪ್ರಿಪರೇಷನ್ ಅನ್ನ ಹಾರ್ಡ್ ಆಗಿ ಮಾಡ್ರಿ, ಸ್ಮಾರ್ಟ್ ಆಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಹೋಗ್ರಿ, ರಿವಿಷನ್ ಅನ್ನ ಮಾಡ್ತಾ ಹೋಗ್ರಿ. ಅದೇ ರೀತಿಯಾಗಿ ನಾವು ರಿವಿಷನ್ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಏನ್ ಇಂಪಾರ್ಟೆಂಟ್ ಆಗ್ಬೇಕು ಅಂತಂದ್ರ ಪ್ರೀವಿಯಸ್ ಇಯರ್ ಅಲ್ಲಿ ಕೇರ್ತಕ್ಕಂತಹ ಪ್ರಶ್ನೆಗಳು ಯಾವ ರೀತಿ ಅದಾವ, ನಾನಿನ್ನೆ ಯಾವ ರೀತಿ ನಾವು ಅವುಗಳನ್ನ ರಿವಿಷನ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿಗಳೇ ಏನಪ್ಪಾ ಅಂತಂದ್ರ ಇದೆ ಮಾರ್ಚ್ 22ನೇ ತಾರೀಕಿನಂದು ನಾವ್ ಏನ್ ಮಾಡಿದೀವಿ ಅಂತಂದ್ರೆ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಫಾರ್ 3rd ಸ್ಟ್ಯಾಂಡರ್ಡ್ ಅಂಡ್ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗಾಗಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಒಂದು ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. ಆ ಒಂದು ಪರೀಕ್ಷೆ ಯಾರಿಗೆಲ್ಲ ಅನ್ವಯ ಆಗುತ್ತೆ ಅಂತಂದ್ರೆ ಈಗ ಸದ್ಯಕ್ಕೆ ಪ್ರೆಸೆಂಟ್ ಆಗಿ 3ನೇ ತರಗತಿಯಲ್ಲಿ ಓದ್ತಿರ್ಬೇಕು, ಆಮೇಲೆ ಪ್ರೆಸೆಂಟ್ ಆಗಿ 4ನೇ ತರಗತಿಯಲ್ಲಿ ಓದ್ತಿರ್ಬೇಕು. ಆ ಒಂದು ವಿದ್ಯಾರ್ಥಿಗಳಿಗೆ ಸ್ಟೇಟ್ ಸಿಲೆಬಸ್ ಆಗಿರ್ಲಿ, CBSE ಸಿಲೆಬಸ್ ಆಗಿರ್ಲಿ, ಆಮೇಲೆ ಕನ್ನಡ ಮಾಧ್ಯಮ ಆಗಿರ್ಲಿ ಅಥವಾ ಇಂಗ್ಲಿಷ್ ಮಾಧ್ಯಮ ಆಗಿರ್ಲಿ, ICSE ಸಿಲೆಬಸ್ ಆಗಿರ್ಲಿ, ಆ ಎಲ್ಲಾ ಸಿಲೆಬಸ್ ಅನ್ನ ಅನ್ವಯ ತಗೊಂಡು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಅನುಗುಣವಾಗಿ ಯಾವ ರೀತಿ ನಮಗ ಕ್ವಶನ್ಸ್ ಗಳಿರ್ತಾವಲ್ಲ ಆ ರೀತಿ ಬೇಸಿಕ್ ಮೇಲೆ ಇದೊಂದು ಪರೀಕ್ಷೆ ಇರತ್ತ. ನೀವೇನಾದ್ರೂ ಉಚಿತ ಒಂದು ತರಬೇತಿಯನ್ನ ಪಡಿಬೇಕು ಅನ್ನೋದಾಗಿತ್ತಂತಂದ್ರೆ ಈ ಒಂದು ಎಕ್ಸಾಮ್ ನ ಬರೀರಿ, ಬಹುಮಾನಗಳಿರ್ತಾವ, ಆ ಬಹುಮಾನಗಳನ್ನ ನಿಮ್ಮದಾಗಿಸ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳ ಪರೀಕ್ಷೆ ಯಾವಾಗ ಇರ್ತದ ಅಂತ ನೀವು ನೋಡ್ತಾ ಹೋದಂತೆ 22/3/2026ಕ್ಕೆ ಏನಿರ್ತದ ಅಂತಂದ್ರ ಆ ಒಂದು ಪರೀಕ್ಷೆ ಇರ್ತದ. ಹಾಗೆ ಯಾವತ್ತಿರ್ತದ ಅಂತಂದ್ರ ರವಿವಾರ, ಸಮಯ ಬೆಳಗ್ಗೆ 11 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದ. ಆ 11 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡ್ರಿ ಅಂತಂದ್ರ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗ್ತದ. ಹಾಗಾಗಿ ವಿದ್ಯಾರ್ಥಿಗಳೇ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ನಂಬರ್ ಗಳಿಗೆ ನೀವು ಸಂಪರ್ಕಿಸಿಕೊಂಡು ವಾಟ್ಸ್ಆಪ್ ಮುಖಾಂತರ ಆಗಿರ್ಬೋದು ಅಥವಾ ಫೋನ್ ಕಾಲ್ ಮುಖಾಂತರ ಆಗಿರ್ಬೋದು ನೀವೇನ್ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ಎಕ್ಸಾಮ್ ನಡೆಯುವ ಸ್ಥಳ ಎಲ್ಲಪ್ಪ ಅಂತಂದ್ರೆ ಪರಿಶ್ರಮ ಕೋಚಿಂಗ್ ಕ್ಲಾಸಸ್ ಮತ್ತು ಸರಸ್ವತಿ ಪ್ರಾಥಮಿಕ ಶಾಲೆ ಗೋಕಾಕ್ ನಲ್ಲಿ ಎಕ್ಸಾಮ್ ನಡೀತದ. ನೀವು ಯಾರೇ ಆಗಿರ್ಲಿ ಎಕ್ಸಾಮ್ ಅನ್ನ ಬರೀಬೇಕು. ನವೋದಯ, ಮೊರಾರ್ಜಿ, ಸೈನಿಕ, ಆದರ್ಶ, ಆಳ್ವಾಸ, ಕಿತ್ತೂರ್ ಸೈನಿಕ, ಆಮೇಲೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ನೀವೇನಾದ್ರೂ ಉಚಿತ ಒಂದು ತರಬೇತಿಯನ್ನ, 1 ವರ್ಷದ ಉಚಿತ ಒಂದು ತರಬೇತಿಯನ್ನ ಪಡಿಬೇಕು ಅಂತ ಅನ್ಕೊಂಡಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಎಕ್ಸಾಮ್ ನ ಬರೀರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸಾಮ್ ನಲ್ಲಿ ಯಾವ ರೀತಿ ಬಹುಮಾನಗಳಿರ್ತಾವ, ಈ ಒಂದು ಎಕ್ಸಾಮ್ ನಲ್ಲಿ ನಾವು 3ನೇ ತರಗತಿಗೆ ಸಪರೇಟ್ ಆಗಿ ಎಕ್ಸಾಮ್ ನಡೆಸಿ ಸಪರೇಟ್ ಆಗಿ ಕ್ವಶನ್ ಪೇಪರ್ ಅನ್ನ ತೆಗೆದು ಆಮೇಲೆ ನಿಮ್ಗೆ ಏನಿರತ್ತೆ ಅಂತಂದ್ರೆ 3ನೇ ತರಗತಿ ಮಕ್ಕಳಿಗೆ ಯಾವ ರೀತಿ ಸಿಲೆಬಸ್ ಅನ್ನ ಕವರ್ ಮಾಡಿದ್ರ ಜೊತೆಗೆ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಕ್ವಶನ್ ಪೇಪರ್ ಇರುತ್ತ. ಹಾಗಾಗಿ ಇಲ್ಲಿ 3ನೇ ತರಗತಿಗೆ ಯಾವ ರೀತಿ ಬಹುಮಾನಗಳು ಇರ್ತಾವ ಅಂತೇಳಿ ನಾವು ನೋಡ್ತಾ ಹೋದಂತೆ ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಪ್ರಥಮ ಬಹುಮಾನವಾಗಿ 45,000 ಶಿಷ್ಯ ವೇತನ ಮತ್ತು 3,000 ನಗದು ಬಹುಮಾನವನ್ನ ನಾವು ನೀಡ್ತಾ ಇದೀವಿ. ಆಮೇಲೆ ದ್ವಿತೀಯ ಬಹುಮಾನ ಅಂತಂದ್ರೆ ಸೆಕೆಂಡ್ ಪ್ರೈಸ್ ಅನ್ನ ಏನ್ ಮಾಡ್ತಿದೀವಿ, 40,000 ಶಿಷ್ಯ ವೇತನ ಮತ್ತು 2,000 ನಗದು ಬಹುಮಾನವನ್ನ ನೀಡ್ತಿದೀವಿ. ನೆಕ್ಸ್ಟ್ ಥರ್ಡ್ ಪ್ರೈಸ್ ಅಂದ್ರೆ ತೃತೀಯ ಬಹುಮಾನವನ್ನ 30,000 ಶಿಷ್ಯ ವೇತನ ಮತ್ತು 1,000 ನಗದು ಬಹುಮಾನವನ್ನ ಕೊಡ್ತಾ ಇದ್ದೀವಿ. ಹಾಗೆ ಏನ್ ಮಾಡುದಂತಂದ್ರ ಫೋರ್ತ್ ಪ್ರೈಸ್ ಅಂತಂದ್ರೆ 4ನೇ ಬಹುಮಾನ ಏನೈತಿ, 20,000 ಶಿಷ್ಯ ವೇತನ ಅದ, ಅದ್ರ ಜೊತೆಗೆ 500 ರೂಪಾಯಿ ನಗದು ಬಹುಮಾನವನ್ನ ಕೊಡ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಫಿಫ್ತ್ ಕ್ಲಾಸ್ಗೆ ಫಿಫ್ತ್ ಪ್ರೈಸ್ ಏನಿರತ್ತೆ ಅಂತಂದ್ರೆ 5ನೇ ಬಹುಮಾನ 10,000 ಶಿಷ್ಯ ವೇತನ ಜೊತೆಗೆ
500 ನಗದು ಇರ್ತಾವ. ಹಾಗೆ ಈ ಒಂದು ಬಹುಮಾನಗಳನ್ನ ಪಡಿಬೇಕು, ಶಿಷ್ಯ ವೇತನವನ್ನ ಪಡಿಬೇಕು ಅಂತಂದ್ರೆ ಷರತ್ತುಗಳು ಕೂಡ ಅನ್ವಯ ಆಗ್ತವೆ. ಅದೇ ರೀತಿಯಾಗಿ ಈ ಒಂದು ಪ್ರೈಸಸ್ ಎಲ್ಲ ಯಾರಿಗೆ ಅಂತಂದ್ರೆ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. 3ನೇ ತರಗತಿ ಪ್ರೆಸೆಂಟ್ ಆಗಿ ಏನ್ ಮಾಡ್ತಿರ್ಬೇಕು ಅಂತಂದ್ರೆ 3ನೇ ಕ್ಲಾಸ್ ಅಲ್ಲಿ ಓದ್ತಿರ್ಬೇಕು ಆ ಒಂದು ವಿದ್ಯಾರ್ಥಿಗಳಿಗೆ. ಇನ್ನು 4ನೇ ಕ್ಲಾಸ್ ನಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಬಹುಮಾನಗಳಿದಾವ ಅಂತೇಳಿ ನಾವು ನೋಡಿದಾಗ, ಮೊದಲನೇ ಬಹುಮಾನ ಏನೈತಿ ಅಂತಂದ್ರ 45,000 ಶಿಷ್ಯ ವೇತನದ ಜೊತೆಗೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರ 5,000 ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಿದೀವಿ. ನೆಕ್ಸ್ಟ್ ಸೆಕೆಂಡ್ ಪ್ರೈಸ್ ಏನಿದೆ ಅಂತಂದ್ರ 40,000 ಶಿಷ್ಯ ವೇತನ, ಆಮೇಲೆ 3,000 ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಿದೀವಿ. ಆಮೇಲೆ ಥರ್ಡ್ ಪ್ರೈಸ್ ಏನಿದೆ ಅಂತಂದ್ರೆ 30,000 ಸ್ಕಾಲರ್ಶಿಪ್ ಅಂಡ್ 2,000 ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಿದೀವಿ. ನೆಕ್ಸ್ಟ್ ಏನಂತಂದ್ರೆ ಫೋರ್ತ್ ಪ್ರೈಸ್ 20,000 ಶಿಷ್ಯ ವೇತನ, ಆಮೇಲೆ 1,000 ಏನಿದೆ ಅಂತಂದ್ರೆ ಕ್ಯಾಶ್ ಪ್ರೈಸ್ ಇದೆ. ಆಮೇಲೆ ನೆಕ್ಸ್ಟ್ ಫಿಫ್ತ್ ಪ್ರೈಸ್ ಏನಿದೆ ಅಂತಂದ್ರೆ 10,000 ಸ್ಕಾಲರ್ಶಿಪ್, ಆಮೇಲೆ 1,000 ಇಲ್ಲಿ ನಮಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನ ನೀವು ಯಾರೆಲ್ಲ ಬರೆದು ಈ ಒಂದು ಬಹುಮಾನಗಳನ್ನ ಏನ್ ಮಾಡ್ಕೊಡ್ರಿ ಅಂತಂದ್ರೆ ನಿಮ್ಮದಾಗಿಸ್ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಎಕ್ಸಾಮ್ಗೆ ನೀವು ರಿಜಿಸ್ಟ್ರೇಷನ್ ಆಗ್ಬೇಕು ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂತಹ ನಂಬರ್ಗೆ ನೀವು ಸಂಪರ್ಕ ಮಾಡಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗೆ ಏನಪ್ಪಾ ಅಂತಂದ್ರ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ರಿಯಾಯಿತಿಯಲ್ಲಿ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರ ಒಂದು ವರ್ಷದ ಪೂರ್ಣಾವಧಿಗೆ 1 ವರ್ಷದ ಅವಧಿಗೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಅಡ್ಮಿಷನ್ಸ್ ಗಳನ್ನ ಸ್ಟಾರ್ಟ್ ಮಾಡಿದೀವಿ. ಈ ಒಂದು ಎಕ್ಸಾಮ್ ನಲ್ಲಿ ಅಟೆಂಡ್ ಆಗಿ ಯಾರೆಲ್ಲ 50 ಅಂಕಗಳಿಗೆ 50 ಪ್ರಶ್ನೆಗಳಿರ್ತಾವ, 50 ಅಂಕಗಳಿರ್ತಾವ. ಹಾಗೆ ಆ 50 ಅಂಕಗಳಿಗೆ 48ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದ ವಿದ್ಯಾರ್ಥಿಗಳಿಗೆ ನಾವು ಸಂಪೂರ್ಣ 1 ವರ್ಷದ ಉಚಿತ ಊಟ ವಸತಿ ಉಚಿತ ಏನ್ ಮಾಡ್ತಾ ಇದೀವಿ ಅಂತಂದ್ರ ಕೋಚಿಂಗ್ ಅನ್ನ ಕೊಡ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ 45ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಅಂತಂದ್ರೆ ಕೋಚಿಂಗ್ ಫೀ ಉಚಿತವಾಗಿರುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಊಟ ವಸತಿ ವೆಚ್ಚ ನೀವೇ ಏನ್ ಮಾಡ್ಬೇಕು ಅಂತಂದ್ರ ಹಾಸ್ಟೆಲ್ ಫೀಸ್ ಅನ್ನ ಕಟ್ಬೇಕಾಗತ್ತೆ. ಕೋಚಿಂಗ್ ಫೀಸ್ ಎಲ್ಲ ಏನಾಗುತ್ತೆ ಅಂತಂದ್ರೆ ನಿಮಗೆ ಫ್ರೀ ಅಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ 42 ಅಂಕಕ್ಕಿಂತ ಜಾಸ್ತಿ ತಗೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರ ಶಿಕ್ಷಣ ಶುಲ್ಕದಲ್ಲಿ 50% ಏನಪ್ಪಾ ಅಂತಂದ್ರ ರಿಯಾಯಿತಿಯನ್ನ ಕೊಡ್ತೀವಿ. ಅಂತಂದ್ರೆ ಕೋಚಿಂಗ್ ಕ್ಲಾಸ್ ನ ಫೀಸ್ ಏನಿರತ್ತಲ್ಲ ಅದ್ರದ್ದು ಏನ್ ಮಾಡ್ತೀವಿ ಅಂತಂದ್ರೆ 50% ರಿಯಾಯಿತಿಯನ್ನ ಕೊಡ್ತೀವಿ. ಆಮೇಲೆ ಊಟ ವಸತಿ ಶಿಕ್ಷಣದ ಏನಂತಂದ್ರೆ ನಿಮ್ಮ ಹಾಸ್ಟೆಲ್ ಫೀಸ್ ಅನ್ನ ನೀವೇನ್ ಮಾಡ್ಬೇಕಾಗ್ತದ ಕಟ್ಬೇಕಾಗ್ತದ. ನೆಕ್ಸ್ಟ್ 40ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳು 40ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳು ಶಿಕ್ಷಣ ಶುಲ್ಕದಲ್ಲಿ 30% ರಿಯಾಯಿತಿಯನ್ನ ಕೊಡ್ತೀವಿ. ಹೌದಾ? ಶಿಕ್ಷಣ ಶುಲ್ಕದಲ್ಲಿ ಅಂತಂದ್ರೆ ಕೋಚಿಂಗ್ ನಲ್ಲಿ ಏನ್ ಮಾಡ್ತೀವಿ ಅಂತಂದ್ರ 30% ರಿಯಾಯಿತಿಯನ್ನ ಕೊಡ್ತೀವಿ. ಆಮೇಲೆ ಊಟ ವಸತಿ ಮತ್ತೆ ವೆಚ್ಚವನ್ನ ಇದ್ರದ್ದು ಏನ್ ಮಾಡ್ಬೇಕಾಗ್ತದ ಅಂತಂದ್ರ ನೀವೇ ಏನ್ ಮಾಡ್ಬೇಕಾಗ್ತದ ತುಂಬಬೇಕಾಗ್ತದ. ಹಾಸ್ಟೆಲ್ ಫೀಸ್ ಅನ್ನ ನೀವೇ ತುಂಬಬೇಕಾಗ್ತದ. ಈ ಒಂದು ಎಲ್ಲಾ ಒಂದು ಆಫರ್ ಗಳನ್ನ ನಿಮ್ಗೆ ಏನಾದ್ರೂ ಪಡ್ಕೊಳ್ಬೇಕು ಅನ್ನೋದಾಗಿತ್ತಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಸಂಪೂರ್ಣವಾದ ಎಕ್ಸಾಮ್ ನ ಮಾಹಿತಿ ಆಗಿರ್ಬೋದು ಅಥವಾ ಅಡ್ಮಿಷನ್ಸ್ ನ ಮಾಹಿತಿ ಆಗಿರ್ಬೋದು ಅದನ್ನ ನೀವು ಪಡಿಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ಯಾರಿಗೆಲ್ಲ ಎಷ್ಟೆಷ್ಟು ಪ್ರೈಸ್ ಇರುತ್ತೆ, 4ನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಕೊಡ್ತೀವಿ, ಆಮೇಲೆ ಈಗ ಸದ್ಯಕ್ಕೆ 3ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು ಎಷ್ಟು ಪ್ರೈಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಹೋಗ್ತೀನಿ ನೋಡ್ರಿ. 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಪ್ರೈಸ್ ವರೆಗೂ ಏನಿರುತ್ತೆ ಅಂತಂದ್ರೆ ಇಲ್ಲಿ ನಗದು ಬಹುಮಾನಗಳಿರ್ತಾವ. ಆಮೇಲೆ 6ರಿಂದ 25 ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಏನ್ ಮಾಡ್ತೀವಿ ಅಂತಂದ್ರೆ ನಗದು ಬಹುಮಾನವನ್ನ ಕೊಡ್ತೀವಿ. ಆಮೇಲೆ ನೀವೇನಾದ್ರೂ ಅಡ್ಮಿಷನ್ಸ್ ಗಳನ್ನ ಮಾಡ್ಕೊಂಡ್ರೆ 10,000 ರೂಪಾಯಿ ಶಿಷ್ಯ ವೇತನವನ್ನ ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕೊಡಮಾಡ್ಲಾಗ್ತದ. ಹಾಗೆ ವಿದ್ಯಾರ್ಥಿಗಳು 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರ 5 ಬಹುಮಾನದವರೆಗೂ ನಗದು ಬಹುಮಾನಗಳಿರ್ತಾವ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 6ರಿಂದ 25 ವಿದ್ಯಾರ್ಥಿಗಳಿಗೆ ಅಂತಂದ್ರೆ ಟೋಟಲ್ ಆಗಿ 25 ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಶಿಷ್ಯ ವೇತನ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದೀವಿ. ಹಾಗೆ ಈ ಒಂದು 25 ವಿದ್ಯಾರ್ಥಿಗಳು 4ನೇ ತರಗತಿಯಲ್ಲಿ 25 ವಿದ್ಯಾರ್ಥಿಗಳಿಗೆ ಮತ್ತು 3ನೇ ತರಗತಿಯಲ್ಲಿ 25 ವಿದ್ಯಾರ್ಥಿಗಳಿಗೆ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನೀವೇನ್ ಮಾಡ್ರಿ ಅಂತಂದ್ರ ಈ ಒಂದು 25 ವಿದ್ಯಾರ್ಥಿಗಳಲ್ಲಿ ನೀವು ಒಬ್ರಾಗ್ಬೇಕು ಅಂತಂದ್ರೆ ಈಗಲೇ ಸಂಪರ್ಕಿಸಿ ನಮ್ಮ ಒಂದು ಕೋಚಿಂಗ್ ಕ್ಲಾಸಿಗೆ ನೀವೇನ್ ಮಾಡ್ರಿ ಅಂತಂದ್ರೆ ಜಾಯಿನ್ ಆಗಿ ವಾಟ್ಸ್ಆಪ್ ಮುಖಾಂತರ ಆಗಿರ್ಬೋದು ಅಥವಾ ನೀವು ಫೋನ್ ಮುಖಾಂತರ ಆಗಿರ್ಬೋದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ನೋಂದಣಿ ಏನಾಗಿರ್ತದ ಅಂತಂದ್ರೆ ಕಡ್ಡಾಯವಾಗಿರ್ತದ. ಅಂತಂದ್ರ ಈ ಒಂದು ಪರೀಕ್ಷೆಗೆ ನೀವು ಹಾಜರಿ ಆಗ್ಬೇಕು ಅಂತಂದ್ರೆ ನೋಂದಣಿ ಪರೀಕ್ಷೆಗಿಂತ ಮುಂಚಿತವಾಗಿನೇ ಏನ್ ಮಾಡ್ಬೇಕು ಅಂತಂದ್ರ ನೋಂದಣಿ ಕಡ್ಡಾಯವಾಗಿರ್ತದ. ಆ ನೋಂದಣಿಯನ್ನ ಮಾಡ್ಕೋಬೇಕು ಅಂತಂದ್ರೆ ಏನೇನ್ ಬೇಕು ಡಾಕ್ಯುಮೆಂಟ್ಸ್ ಅಂತ ಕೇಳಿದಾಗ ವಿದ್ಯಾರ್ಥಿಯ ಹೆಸರು, ಫೋಟೋ, ಸ್ಯಾಟ್ ಸಂಖ್ಯೆ, ವಿಳಾಸ, ಮೊಬೈಲ್ ಸಂಖ್ಯೆ ಮತ್ತು ಫೋನ್ ಪೇ ಸ್ಕ್ರೀನ್ ಶಾಟ್ ತೆಗಿಬೇಕು. ಅಂತಂದ್ರೆ ಇಲ್ಲಿ ಪ್ರವೇಶ ಫೀ ಇರುತ್ತೆ, ಇದಕ್ಕಾಗಿ ಪ್ರವೇಶ ಫೀ ಇರುತ್ತ. ಪ್ರವೇಶ ಫೀನ ನೀವು ಏನ್ ಮಾಡ್ಬೇಕು
ಫೋನ್ ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ಹಾಕ್ಬೇಕು. ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕಳ್ಸೋ ಮುಖಾಂತರ ನಾವ್ ಏನ್ ಮಾಡ್ಕೋತೀವಿ ಅಂತಂದ್ರೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗೆ ಏನಪ್ಪಾ ಅಂತಂದ್ರ ಈ ಒಂದು ಎಕ್ಸಾಮ್ ಯಾರಿಗಿರತ್ತೆ ಅಂತಂದ್ರೆ ಯಾವ ಮಾಧ್ಯಮದಲ್ಲಿ ಇರತ್ತೆ ಅಂತ ಹೇಳಿ ನೀವು ಕೇಳಿದಾಗ ಈ ಒಂದು ಪರೀಕ್ಷೆ ಏನಾಗಿರ್ತದ ಅಂತಂದ್ರ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ವಿದ್ಯಾರ್ಥಿಗಳಿಗೆ ಇರ್ತದ. ಅವ್ರು ಯಾವುದೇ ಸಿಲೆಬಸ್ ಅನ್ನ ಓದ್ತಿರ್ಲಿ, CBSE ಸಿಲೆಬಸ್ ಆಗಿರ್ಲಿ, ICSE ಸಿಲೆಬಸ್ ಆಗಿರ್ಲಿ, ಸ್ಟೇಟ್ ಸಿಲೆಬಸ್ ಆಗಿರ್ಲಿ, ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದ್ತಿರ್ತಕ್ಕಂತಹ ಸ್ಟೇಟ್ ಸಿಲೆಬಸ್ ಆಗಿರ್ಲಿ, ಆ ಒಂದು ಎಲ್ಲಾ ವಿದ್ಯಾರ್ಥಿಗಳಿಗೂ ಏನಾಗ್ತದ ಅಂತಂದ್ರೆ ಇದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ಪರೀಕ್ಷೆ ಇರ್ತದ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪರೀಕ್ಷೆ ಯಾವಾಗ ನಡೀತದ ಅಂತಂದ್ರ ಪರೀಕ್ಷಾ ದಿನಾಂಕ 22/3/2026 ಭಾನುವಾರ, ಸಮಯ ಬೆಳಗ್ಗೆ 11 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದ. ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ನೀವು 1 ಅವರ್ ಇಲ್ಲಿ ಇರ್ಬೇಕಾಗ್ತದ ಅಂತಂದ್ರ ರಿಪೋರ್ಟಿಂಗ್ ಟೈಮ್ಗೆ ನೀವು ಇರ್ಬೇಕಾಗ್ತದ. ಹಾಗಾದ್ರ ಇಲ್ಲಿ ಈ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರ್ತದ ಅಂತಂದ್ರ ಪ್ರಶ್ನೆ ಪತ್ರಿಕೆಯಲ್ಲಿ ವಸ್ತುನಿಷ್ಠ ಮತ್ತು ಬಹು ಆಯ್ಕೆಯ ಪ್ರಶ್ನೆಗಳಿದ್ದು ಟೋಟಲ್ ಆಗಿ ಕನ್ನಡ, ಇಂಗ್ಲಿಷ್, ಗಣಿತ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸೇರಿದಂತಹ 50 ಪ್ರಶ್ನೆಗಳಿರ್ತಾವ. ಓಕೆ, 50 ಪ್ರಶ್ನೆಗಳಿಗೆ 50 ಅಂಕಗಳಿರ್ತಾವ. ಅದೇ ರೀತಿಯಾಗಿ ಏನಂತಂದ್ರ ಉತ್ತರ ಪತ್ರಿಕೆಯು OMR ಮಾದರಿಯಲ್ಲಿ ಇರುತ್ತದೆ. ಉತ್ತರ ಪತ್ರಿಕೆ ಹೆಂಗಿರ್ತದೆ ಅಂತಂದ್ರ OMR, ಈಗ ನಮಗೆ ಸದ್ಯಕ್ಕೆ ನಡೆಯುವಂತಹ ಮುರಾರ್ಜಿ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ನವೋದಯ ಎಕ್ಸಾಮ್ ಆಗಿರ್ಬೋದು, ಇವೆಲ್ಲ ಹೆಂಗ್ ನಡೀತಾವಲ್ಲ OMR ಮಾದರಿಯಲ್ಲಿ, ಅದೇ ರೀತಿಯಾಗಿ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನ ಹೆಚ್ಚಿಸೋದ್ರಗೋಸ್ಕರ ನಾವೇನ್ ಮಾಡಿದೀವಿ ಅಂತಂದ್ರ ಒಂದು OMR ಮಾದರಿಯಲ್ಲಿ ಈ ಒಂದು ಪರೀಕ್ಷೆಯನ್ನ ನಡೆಸ್ತಾ ಇದ್ದೀವಿ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ OMR ಅನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಈ ಪ್ರಶ್ನೆ ಪತ್ರಿಕೆಯನ್ನು ಪ್ರಸಕ್ತ ಸಾಲಿನ 4ನೇ ತರಗತಿಯಲ್ಲಿ ಕಲಿತಿರುವ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಏನಿರತ್ತೆ ಅಂತಂದ್ರೆ ಇದು ಕ್ವಶನ್ ಪೇಪರ್ ಇರುತ್ತೆ. ಯಾಕಂತಂದ್ರೆ ಈಗ ಕಾಂಪಿಟೇಟಿವ್ ಲೆವೆಲ್ ಬಂದಾಗ ನಮ್ಗೆ ಏನಾಗತ್ತೆ ಅಂತಂದ್ರೆ ಮೊರಾರ್ಜಿ, ಆದರ್ಶ, ನವೋದಯ ಲೆವೆಲ್ ಆ ಒಂದು ಪ್ರಶ್ನೆ ಪತ್ರಿಕೆ ಇರೋದಿಲ್ಲ. 4ನೇ ತರಗತಿಯಲ್ಲಿ ನೀವು ಏನ್ ಓದ್ತಾ ಇರ್ತೀರಲ್ಲ ಅದ್ರ ಮೇಲೆ ಬೇಸಿಕ್ಸ್ ಕ್ವಶನ್ಸ್ ಗಳು ನಿಮ್ಗೆ ಏನಾಗಿರ್ತವೆ ಅಂತಂದ್ರೆ ಇದ್ರಲ್ಲಿ ಇರ್ತವೆ. ಅದೇ ರೀತಿಯಾಗಿ ಇನ್ನು 3ನೇ ತರಗತಿಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳಿರ್ತದ, ಅವ್ರು ಯಾವ ರೀತಿ ನೋಂದಣಿ ಮಾಡ್ಕೋಬೇಕು ಅಂತಂದ್ರೆ ಸೇಮ್ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಒಂದು ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಳ್ಸೋ ಮುಖಾಂತರ, ವಾಟ್ಸ್ಆಪ್ ಮುಖಾಂತರ ಆಗಿರ್ಬೋದು ಅಥವಾ ಫೋನ್ ಕಾಲ್ ಮುಖಾಂತರ ಆಗಿರ್ಬೋದು, ನೀವೇನ್ ಮಾಡ್ಕೋಬಹುದು ನೋಂದಣಿಯನ್ನ ಮಾಡ್ಕೋಬಹುದು. ಆಮೇಲೆ ಪ್ರಶ್ನೆ ಪತ್ರಿಕೆಯು ಪ್ರಸಕ್ತ ಸಾಲಿನ 3ನೇ ತರಗತಿಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಅವರು ಸಿಲೆಬಸ್ ಅಲ್ಲಿ ಏನ್ ಓದಿರ್ತಾರಲ್ಲ ಆ ಒಂದು ಸಿಲೆಬಸ್ ನ ಮೇಲೆ ಏನಾಗಿರ್ತಾವ ಅಂತಂದ್ರ ಬೇಸಿಕ್ ಪ್ರಶ್ನೆಗಳಿರ್ತಾವ. ಅವ್ರಿಗೂ ಕೂಡ ಕನ್ನಡ, ಇಂಗ್ಲಿಷ್ ಮತ್ತ ವಿಜ್ಞಾನ ಮತ್ತೆ ಸಾಮಾನ್ಯ ಜ್ಞಾನ, ಗಣಿತದ ಪ್ರಶ್ನೆಗಳು ಕೂಡ ಏನ್ ಮಾಡಿರ್ತಾವ ಅಂತಂದ್ರೆ ಇವ್ರಿಗೂ ಕೂಡ ಇರ್ತಾವ. ನೆಕ್ಸ್ಟ್, ನಮ್ಮಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ಬರೆಯಲು ಅವಕಾಶ ಇರುವುದಿಲ್ಲ. ಅಂತಂದ್ರೆ ನಮ್ಮಲ್ಲಿ ಏನು ಸದ್ಯಕ್ಕೆ ಇವಾಗ 4ನೇ ತರಗತಿ ಓದ್ತಿದಾರಲ್ಲ ಆ ಒಂದು ವಿದ್ಯಾರ್ಥಿಗಳನ್ನ ನಾವೇನ್ ಮಾಡಂಗಿಲ್ಲ, ಈ ಒಂದು ಪ್ರೈಸ್ಗೆ ಅನ್ವಯ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ನೋಂದಣಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಕಡ್ಡಾಯವಾಗಿರ್ತದ. ನೀವ್ ಯಾರೆಲ್ಲ ಎಕ್ಸಾಮ್ ಅನ್ನ ಬರಿತಾ ಇದ್ದೀರಾ ಅವ್ರ ಏನ್ ಮಾಡ್ರಿ ಅಂತಂದ್ರ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಕ್ಸಾಮ್ ಗಳನ್ನ ಅಟೆಂಡ್ ಆಗ್ರಿ, ಬಹುಮಾನಗಳನ್ನ ಗೆಲ್ರಿ ಅಂತ ಹೇಳ್ತೀನಿ. ಹಾಗೆ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಇವತ್ತಿನ ಒಂದು 2025ರ ಪ್ರಶ್ನೆ ಪತ್ರಿಕೆ ಅಂತಂದ್ರೆ ಹೋದ ವರ್ಷ ನಡೆದಿರ್ತಕ್ಕಂತಹ 2025ರ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಆಗ್ಯದ ಅದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡಿದೀವಿ, ಅದೇ ಬೇಸ್ ಮೇಲೆ ನಮ್ಗೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತ ನಾನು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ನೋಡ್ತಾ ಹೋಗ್ರಿ. ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಯಾವುವು ಅಂತೇಳಿ ಕೇಳಿದಾರ. ಈಗಾಗ್ಲೇ ನಾನು ಏನ್ ಮಾಡಿದೀನಿ ಅಂತಂದ್ರೆ ಸಂಧಿಗಳು ಅನ್ನುವಂತ ಚಾಪ್ಟರ್ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದೀನಿ. ಅದರಲ್ಲಿ ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್ಸ್ ಗಳನ್ನ ಬಿಟ್ಟು ಬೇರೆ ಯಾವ ಎಕ್ಸಾಂಪಲ್ಸ್ ಗಳು ನಿಮಗೆ ಬರಲ್ಲ ಅನ್ನೋ ಸಂಭವನೀಯ ನನಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಅದರ ರೂಲ್ಸ್ ಏನೈತಪ್ಪ ಅಂತಂದ್ರ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತಾವ. ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತಾವ. ಇದಕ್ಕೆ ನಾವು ಆದೇಶ ಸಂಧಿಯ ನಿಯಮ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವ್ದು ಆನ್ಸರ್ ನಮಗ? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ಸ್ ಅನ್ನ ಕೊಡೋಣ. ಓಕೆ, ಒಂದು ಎಕ್ಸಾಂಪಲ್ಸ್ ಅನ್ನ ಕೊಡೋಣ. ಕಣ್ ಪ್ಲಸ್ ಕಣ್ ಪ್ಲಸ್ ಪನಿ ಏನಾಗ್ತದ್ರಿ? ಇದು ಕಂಬನಿ. ಹೌದಾ? ಇಲ್ಲಿ ನಮಗ್ ನೋಡ್ರಿ ಏನ ಆದೇಶವಾಗಿ ಬರ್ಬೇಕು ಅಂತಂದ್ರ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ಬೇಕಾಗಿತ್ತು. ಇನ್ನೊಂದು ಎಕ್ಸಾಂಪಲ್ಸ್ ಅನ್ನ ಕೊಡ್ತಾನೆ ನೋಡ್ರಿ. ಮಳೆ ಪ್ಲಸ್ ಕಾಲ ಮಳೆಗಾಲ, ಇದು ಕೂಡ ಏನಂತಂದ್ರ ಆದೇಶ ಸಂಧಿಗೆ
ಉದಾಹರಣೆ ಆಗಿರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ನಮಗ ಕಣ್ ಪ್ಲಸ್ ಪನಿ ಪಕ್ಕೆ ಏನ್ ಆದೇಶವಾಗಿ ಬಂದೈತಿ ಅಂತಂದ್ರ ಇಲ್ಲಿ ಬ ಆದೇಶವಾಗಿ ಬಂದದ. ನೆಕ್ಸ್ಟ್ ಇಲ್ಲಿ ಕಾಕ ಏನ್ ಆದೇಶವಾಗಿ ಬಂದದ ಅಂತಂದ್ರ ಇಲ್ಲಿ ನಮಗ ಗ ಆದೇಶವಾಗಿ ಬಂದದ. ಇವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಕತಪಗಳಿಗೆ ಏನ್ ಬರ್ತಾವ ಅಂತಂದ್ರ ಕ ಕಿಲ್ ಏನಾಗೈತಿ ಅಂತಂದ್ರ ಗ ಬಂದದ, ಪ ಕಿಲ್ ಏನಾಗೈತಿ ಅಂತಂದ್ರ ಇಲ್ಲಿ ಬ ಬಂದದ. ಹಾಗಾಗಿ ಏನಂತಂದ್ರ ಇವು ಯಾವ ರೂಲ್ಸ್ ಅಪ್ಪ ಅಂತಂದ್ರ ಇದ್ರದ್ದು ಆದೇಶ ಸಂಧಿಯ ಒಂದು ನಿಯಮ ಅಂತಾನೆ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ವೆರಿ ಗುಡ್. ಇದೇ ರೀತಿಯಾಗಿ ನಿಮಗೆ ಏನ್ ಕೇಳ್ಬೋದು, ಲೋಪ ಸಂಧಿ ಕೇಳ್ಬೋದು ಅಥವಾ ಆಗಮ ಸಂಧಿ ಕೇಳ್ಬೋದು. ಯಕಾರ ಆಗಮ ಸಂಧಿ, ವಕಾರ ಆಗಮ ಸಂಧಿ ಎಲ್ಲಾನು ನಾನು ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ 2 ವಿಡಿಯೋಗಳ ಮುಖಾಂತರ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ ಸಂಧಿ ಇವನ್ನೆಲ್ಲಾನು ಕೂಡ ನಾನು ಹೇಳಿದೀನಿ. ಅದ್ರಲ್ಲಿ ನೋಡ್ಕೊಡ್ರಿ, ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಇದು ಸರಿ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡಿದಾಗ ಬಿ.ವಿ. ಕಾರಂತ್ರವರು ರವೀಂದ್ರನಾಥ್ ಟ್ಯಾಗೋರ್ ರವರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇದು ಎಲ್ಲಿಂದ ಪ್ರಶ್ನೆ ಬಂದಿದ ಅಂತಂದ್ರ ಇದು ನಿಮ್ಮ 5ನೇ ತರಗತಿಯಲ್ಲಿ ಪುಸ್ತಕದಲ್ಲಿರ್ತಕ್ಕಂತಹ ಒಂದು ಪ್ರಶ್ನೆ ಆಗ್ಯದ. ನೀವು ನೋಡ್ರಿ 5ನೇ ತರಗತಿಯಲ್ಲಿ ಯಾರೆಲ್ಲ ಓದ್ತಿದ್ದೀರಲ್ಲ, ಯಾರೆಲ್ಲ ಮೊರಾರ್ಜಿ ಅಪ್ಲಿಕೇಶನ್ ಅನ್ನ ಹಾಕಿದ್ದೀರಾ, ಅವ್ರೇನ್ ಮಾಡ್ರಿ ಅಂತಂದ್ರ ಕನ್ನಡದಲ್ಲಿ ನಿಮ್ಗೆ ಔಟ್ ಮಾರ್ಕ್ಸ್ ಬರಬೇಕು ಅಂತಂದ್ರೆ ಏನ್ ಮಾಡ್ರಿ, ಗ್ರಾಮರ್ ಜೊತೆಗೆ ನೀವೇನ್ ಮಾಡ್ರಿ ಅಂತಂದ್ರೆ ನಿಮ್ಮ ಒಂದು ಕನ್ನಡ ಪುಸ್ತಕವನ್ನ ಲೈನ್ ಟು ಲೈನ್ ಏನ್ ಮಾಡ್ರಿ ಅಂತಂದ್ರೆ ಓದ್ರಿ ಅಂತ ಹೇಳ್ತೀನಿ. ಕವಿ ಪರಿಚಯಗಳಿದಾವ, ಯಾವ ಪಾಠವನ್ನ ಯಾವ ಒಂದು ಕೃತಿಯಿಂದ ಆಯ್ದುಕೊಂಡಾರ, ಯಾವ ಪಾಠವನ್ನ ಯಾರು ಬರ್ದಾರ ಅಂತೇಳಿ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಬಿ.ವಿ. ಕಾರಂತ್ರವರು ಬರೆದಿರ್ತಕ್ಕಂತಹ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರ ಯಾವ ಕೃತಿಯನ್ನ ಪಂಜರ ಶಾಲೆಗೆ ಅನುವಾದ ಮಾಡಿದಾರ ಅಂತಂದ್ರೆ ಯಾವ ಭಾಷೆಯಲ್ಲಿ ಇತ್ತದು, ಬಂಗಾಳಿ ಭಾಷೆಯಲ್ಲಿ ಇರ್ತಕ್ಕಂಥದ್ದನ್ನ ಏನ್ ಮಾಡಿದಾರ ಅಂತಂದ್ರ ಕನ್ನಡಕ್ಕೆ ಅನುವಾದ ಮಾಡಿ ಪಂಜರ ಶಾಲೆ ಎಂದಂತೇಳಿ ಒಂದು ನಾಟಕವನ್ನ ತೆಗೆದುಕೊಂಡು ಬಂದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮಗ್ ಗೊತ್ತಿರೋ ಆನ್ಸರ್ ಯಾವ್ದು ಅಂತಂದ್ರೆ, ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದು ಅಂತಂದ್ರ ಬಂಗಾಳಿ ಭಾಷೆ. ನಿಮ್ಮ ಪುಸ್ತಕದಲ್ಲಿ ಪಂಜರ ಶಾಲೆ ಪಾಠದಲ್ಲಿ ಇದೆ ಇದು. ಈ ಕ್ವಶನ್ ಅನ್ನ ಬೇಕಾದ್ರೆ ನೀವು ತೆಗೆದ್ ನೋಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ. ಇಲ್ಲಿ ಪತ್ರಗಳನ್ನ ಬರೆಯುವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಪತ್ರಗಳಲ್ಲಿ ಹಲವಾರು ವಿಧಗಳನ್ನ ಮಾಡಿದಾರ. ಆ ವಿಧಗಳಲ್ಲಿ ಏನಪ್ಪಾ ಅಂತಂದ್ರ ನಮಗ ವೈಯಕ್ತಿಕ ಪತ್ರ ಆಗಿರ್ಬೋದು, ಮನವಿ ಪತ್ರ ಆಗಿರ್ಬೋದು, ವ್ಯವಹಾರಿಕ ಪತ್ರ ಆಗಿರ್ಬೋದು, ಈ ಒಂದು ಜಾಹೀರಾತು ಪತ್ರ ಆಗಿರ್ಬೋದು, ಇವುಗಳಿಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿಂಗಡಣೆಯನ್ನ ಮಾಡಿದಾರ. ಹಾಗಾದ್ರ ನಾವು ನಮ್ಮ ಅಕ್ಕ ಅಥವಾ ತಂಗಿಗೆ ಬರೆಯುವಂತಹ ಪತ್ರಗಳಿಗೆ ನಾವು ವೈಯಕ್ತಿಕ ಪತ್ರಗಳು ಅಂತೇಳಿ ಕರಿತೀವಿ. ಅಥವಾ ನಾವು ನಮ್ಮ ತಂದೆಗೆ ಬರೆಯುವಂತದ್ದು ಅಥವಾ ನಾವು ನಮ್ಮ ತಾಯಿಗೆ ಬರೆಯುವಂತಹ ಒಂದು ಪತ್ರವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ವೈಯಕ್ತಿಕ ಅಂತಂದ್ರೆ ನಮ್ ಪರ್ಸನಲ್ ಆಗಿ ನಾವು ಬರಿತಿರ್ತೀವಲ್ಲ ಅವು ಎಲ್ಲ ಏನಂತಂದ್ರ ವೈಯಕ್ತಿಕ ಪತ್ರಗಳು. ಇನ್ನು ಮನವಿ ಪತ್ರಗಳು ಅಂತಂದ್ರ ನಾವು ಗ್ರಾಮ ಪಂಚಾಯತಿಗೆ ನಾವ್ ಏನ್ ಮಾಡಿರ್ತೀವಿ, ರಸ್ತೆ ದುರಸ್ತಿಗಾಗಿ ಅಥವಾ ನಮ್ಮ ಓಣಿಯಲ್ಲಿ ಕರೆಂಟ್ ಸಪ್ಲೈ ಇಲ್ಲ, ಕರೆಂಟ್ ಏನ್ ಮಾಡ್ರಿ ಸರಿ ಮಾಡ್ರಿ ಅಂತ ನಾವ್ ಏನ್ ಪತ್ರ ಬರಿತೀವಲ್ಲ ಗ್ರಾಮ ಪಂಚಾಯತಿಗಳಿಗೆ, ಅವೆಲ್ಲ ಏನಪ್ಪಾ ಅಂತಂದ್ರ ಮನವಿ ಪತ್ರಗಳು ಅಂತೇಳಿ ನಾವು ಕರಿತೀವಿ. ಮನವಿ ಪತ್ರಗಳು ಅಂತೇಳಿ ನಾವೇನ್ ಮಾಡ್ತೀವಿ ಅಂತಂದ್ರ ಕರಿತೀವಿ. ಹಾಗಾದ್ರೆ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದ್ರ ಮನವಿ ಪತ್ರ ಅಂತೇಳಿ ಆಗ್ತದ. ಓಕೆ, ಹಾಗಾದ್ರ ಇನ್ನು ಜಾಹೀರಾತು ಪತ್ರ ಅಂತಂದ್ರೆ ಏನ್ರಿ, ಜಾಹೀರಾತುಗಳಲ್ಲಿ ನೀವು ನೋಡಿರ್ತೀರ, ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಜಾಹೀರಾತು ಬಂದಿರತ್ತ, ಏನಾದ್ರೂ ಒಂದ್ ಜಾಹೀರಾತು ಬಂದಿರತ್ತ, ಅಥವಾ ಬಂಗಾರ ಅಂಗಡಿ ಜಾಹೀರಾತು ಬಂದಿರುತ್ತ, ಅಥವಾ ಯಾವುದೇ ಒಂದು ಶಾಲೆಯ ಜಾಹೀರಾತು ಬಂದಿರ್ತದ. ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಜಾಹೀರಾತು ಪತ್ರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಪತ್ರಿಕಾ ವರದಿ ಪತ್ರ ಇವೆಲ್ಲ ಎಲ್ಲಿ ಬಂದಿರ್ತಾವ ಅಂತಂದ್ರ ನಮ್ಮ ಒಂದು ನ್ಯೂಸ್ ಪೇಪರ್ ಅಲ್ಲಿ ಪ್ರತಿದಿನ ಪತ್ರಿಕಾ ವರದಿ ಪತ್ರಗಳು ಬಂದಿರ್ತಾವ. ಅವುಗಳನ್ನು ಕೂಡ ನಾವು ನೋಡಿದ್ವಿ. ಆ ಒಂದು ಎಲ್ಲಾ ಪತ್ರದ ಎಲ್ಲಾ ವಿಧಗಳು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತಿದೀನಿ. ನಾವ್ ಯಾರಿಗಾದ್ರೂ ನಮ್ಗೆ ಏನಾದ್ರೂ ಬೇಕಾಗಿದ್ರೆ ಅದನ್ನ ಕೇಳಿ ಪಡಿತಾ ಇರ್ತೀವಲ್ಲ, ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಮನವಿ ಪತ್ರಗಳು ಅಂತ ಹೇಳಿ ಕರಿತೀವಿ. ಈ ಒಂದು ಗ್ರಾಮ ಪಂಚಾಯತಿಗೆ ಬರೆಯುವ ಪತ್ರ ಯಾವ ವಿಧದ ಪತ್ರಪ್ಪ ಅಂತಂದ್ರ ನಮಗ ಮನವಿ ಪತ್ರ ಅಂತ ಹೇಳಿ ಆಗ್ತದ. ಹಾಗಾದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಮುಂದಿನದಾಗಿ ನೋಡ್ರಿ, ದಂಡ ಈ ಪದದ ನಾನಾರ್ಥಕ ಸರಿಯಾದ ಜೋಡಿ ಗುರುತಿಸಿ ಅಂತಂದ್ರೆ ಇದು ಕೂಡ ನಿಮ್ಗೆ ಏನೈತಿ ಅಂತಂದ್ರ ಪುಸ್ತಕದಲ್ಲಿರುವಂತಹ ಪ್ರಶ್ನೆನೆ. ಓಕೆ, ಹಾಗಾದ್ರ ಅದಕ್ಕೆ ಉತ್ತರ ಯಾವ್ದಾಗ್ತೈತಿ ಅಂತಂದ್ರ ಶಿಕ್ಷೆ ಅಥವಾ ಕೋಲು ಅಂತೇಳಿ ಆಗ್ತದ. ದಂಡ ಅಂತಂದ್ರ ಶಿಕ್ಷೆ ಅಥವಾ ಕೋಲು ಅಂತೇಳಿ ಇದರ ನಾನಾರ್ಥಕವನ್ನ ಸೂಚಿಸ್ತದ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಇನ್ನು ನಮಗೆ
ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳು ಕೂಡ ಪ್ರಾರಂಭ ಆಗಿದಾವ. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ರಿ ಅಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಸಿಗೆ ಶಿಬಿರದಲ್ಲಿ ಅಡ್ಮಿಷನ್ಸ್ ಗಳನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. ಅಂಬಿಕಾ ತನಯ ದತ್ತ. ಅಂಬಿಕಾ ತನಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ. ಅಂಬಿಕಾ ತನಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಅಂತೇಳಿ ಕೇಳಿದಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಏನ್ ಮಾಡಿದೀನಿ ಅಂತಂದ್ರೆ ಸಾಕಷ್ಟು ಬಾರಿ ನಾನು ಏನ್ ಮಾಡಿದೀನಿ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ನಿಮಗ ಆನ್ಸರ್ ಅನ್ನ ಹೇಳಿದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಅಂತನೂ ಕೂಡ ಹೇಳಿದೀನಿ. ಅವ್ರು ಯಾರು, ಅವ್ರ ಕೃತಿಗಳೇನು, ಅವ್ರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತೇಳಿ ನಾನು ಎಲ್ಲಾನು ಹೇಳಿದೀನಿ. ಏನ್ ಮಾಡ್ರಿ ಅಂತಂದ್ರ ನೀವು ನನಗೆ ಕಮೆಂಟ್ ಮೂಲಕ ದ.ರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ ಅಂತೇಳಿ ನನಗೆ ಹೇಳ್ಬೇಕು. ಇದಕ್ಕೆ ಸರಿಯಾದ ಉತ್ತರ ಅಂಬಿಕಾ ತನಯ ದತ್ತ ಎಂಬ ಬಿರುದು ಯಾರಿಗಿತ್ತು ಅಂತಂದ್ರ ಎಂಬುದು ಕಾವ್ಯನಾಮ ಯಾರಿಗಿತ್ತು ಅಂತಂದ್ರ ಅದು ದ.ರಾ ಬೇಂದ್ರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ದಿನಕರ ದೇಸಾಯಿಯನ್ನ ಏನಂತ ಕರಿತೀವಿ? ಹಾಗಾದ್ರ ದಿನಕರ ದೇಸಾಯಿಯನ್ನ ಏನಂತ ಕರಿತೀವಿ ಅಂತಂದ್ರ ಚುಟುಕುಗಳ ಬ್ರಹ್ಮ ಅಂತೇಳಿ ಕರಿತೀವಿ. ದಿನಕರ ದೇಸಾಯಿಯನ್ನ ಏನಂತ ಕರಿತೀವಿ ಅಂತಂದ್ರ ಚುಟುಕುಗಳ ಬ್ರಹ್ಮ ಅಂತೇಳಿ ಕರಿತೀವಿ. ಹಾಗಾದ್ರೆ ಸಿದ್ದಯ್ಯ ಪುರಾಣಿಕರವರ ಕಾವ್ಯನಾಮ ಯಾವುದು ಅಂತಂದ್ರ ಕಾವ್ಯಾನಂದ ಅಂತೇಳಿ ಇದೆ. ಹೌದಾ? ಕಾವ್ಯಾನಂದ ಅಂತೇಳಿ ಸಿದ್ದಯ್ಯ ಪುರಾಣಿಕ ಅವರನ್ನ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ನಿಮ್ಗೇನ್ ಕ್ವಶನ್ ಅನ್ನ ಕೇಳಿದೆ ಅಂತಂದ್ರ ದ.ರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತೇಳಿ ಕೇಳಿದ್ದೇನೆ. ಹೌದಾ? ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತೇಳಿ ಕೇಳಿದೀನಿ. ಅದೇ ಯಾವ ಕೃತಿ ಅಂತೇಳಿ ನೀವೇನ್ ಮಾಡ್ಬೇಕು ಅಂತಂದ್ರೆ ನನಗ ಕಮೆಂಟ್ ಮೂಲಕ ಆನ್ಸರ್ ಅನ್ನ ತಿಳಿಸ್ಬೇಕು. ಯಾವೆಲ್ಲ ವಿದ್ಯಾರ್ಥಿಗಳು ನನ್ನ ಕಮೆಂಟ್ ಮೂಲಕ ಆನ್ಸರ್ ಅನ್ನ ತಿಳಿಸ್ತೀರಿ ಅವ್ರದ್ದು ಏನ್ ಮಾಡ್ತೀನಿ ಅಂತಂದ್ರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನಮ್ಮ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನನ್ನ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿದ್ಯಾರ್ಥಿಗಳೇ, ಈಗ ಸಾಕಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿದಿರಿ ಅಂತಂದ್ರೆ ವಾಟ್ಸ್ಆಪ್ ಮುಖಾಂತರ ಆಗಿರ್ಬೋದು, ಆಮೇಲೆ ನಮ್ಮ ಒಂದು ಯೂಟ್ಯೂಬ್ ನ ಕಮೆಂಟ್ ಮುಖಾಂತರ ಆಗಿರ್ಬೋದು, ನೀವೇನ್ ಮಾಡಿದಿರಿ ನಮಗೆ ಮೆಸೇಜ್ ಗಳನ್ನ ಹಾಕಿದಿರಿ, ಕಮೆಂಟ್ ಗಳನ್ನ ಮಾಡಿದಿರಿ. ಹಾಗೆ ಏನ್ ಮಾಡೋಣಪ್ಪ ಅಂತಂದ್ರ ಇಲ್ಲಿ ದೀಕ್ಷಾ ಅಂತ, ಹೌದಾ? ದೀಕ್ಷಾ ವಿದ್ಯಾರ್ಥಿಗೆ ಏನ್ ಮಾಡ್ಲಿ ಅಂತಂದ್ರ ಲೋಹಿತ್ ಅಂತ, ಮೈ ನೇಮ್ ಈಸ್ ಲೋಹಿತ್ ಅಂತ ಕಮೆಂಟ್ ಮಾಡಿದಿರಿ. ಮೈ ನೇಮ್ ಈಸ್ ದೀಕ್ಷಾ ಅಂತ ಕಮೆಂಟ್ ಮಾಡಿದಿರಿ. ಮೈ ನೇಮ್ ಈಸ್ ಪ್ರಣಮ್ ಫ್ರಮ್ ಮೈಸೂರು ಅಂತೇಳಿ, ಪೆರಿಯಾಪಟ್ಟಣ ಅಂತೇಳಿ ಕಮೆಂಟ್ ಮಾಡಿದಿರಿ. ಹಾಯ್ ಮಿಸ್ ಅಂತ ಕಮೆಂಟ್ ಮಾಡಿದಿರಿ. ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನಾಗ್ಲಿ ಅಂತಂದ್ರ ಮುರಾರ್ಜಿ ಎಕ್ಸಾಮ್ ನಲ್ಲಿ ಒಂದು ಚಲೋ ಅಂಕಗಳು ಬಂದು ಮುರಾರ್ಜಿ ಎಕ್ಸಾಮ್ ಅನ್ನ ಪಾಸ್ ಆಗ್ರಿ ಅಂತ ಹೇಳ್ತೀನಿ. ಹಾಗೆ ವಿದ್ಯಾರ್ಥಿಗಳ ಪ್ರತಿದಿನ ಇದೇ ರೀತಿಯಾಗಿ ನೀವೇನ್ ಮಾಡ್ತಾ ಹೋಗ್ರಿ ಅಂತಂದ್ರೆ ಸ್ಟಡಿಯನ್ನ ಮಾಡ್ತಾ ಹೋಗ್ರಿ. ಇನ್ನೇನು ಕೆಲವೇ 3 ದಿನಗಳು, 3 ರಿಂದ 4 ದಿನಗಳು ಮಾತ್ರ ಉಳಿದಿರೋದು. ಹಾಗೆ ನೀವೇನ್ ಮಾಡ್ರಿ ಅಂತಂದ್ರ ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, EVS ಆಗಿರ್ಬೋದು, ಆಮೇಲೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಾಗಿರ್ಬೋದು, ನಾವು ಪ್ರತಿದಿನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಿಮಗೆ ಹೇಳ್ತಾ ಇರ್ತೀವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕೊನೆ ಕ್ಷಣದ ತಯಾರಿಯಾಗಿ ನಾವು ಏನ್ ನಿಮಗ್ ಸಿಲೆಬಸ್ ಪ್ರಕಾರ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇರ್ತೀವಿ. ನೀವೇನ್ ಮಾಡ್ರಿ ಅಂತಂದ್ರ ಪ್ರತಿದಿನ ನಮ್ಮ ಕ್ಲಾಸ್ಗಳನ್ನ ಇನ್ನು 3 ರಿಂದ 4 ದಿನ ಕ್ಲಾಸ್ಗಳನ್ನ ಯಾರು ಮಿಸ್ ಮಾಡದೆ ನೋಡ್ರಿ. ಇದ್ರಲ್ಲೇ 100% ಇದ್ರಲ್ಲೇ 90+ ಕ್ವಶನ್ಸ್ ಗಳು ಬರುವಂತಹ ಸಂಭವನೀಯಗಳು ಇರ್ತವೆ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಈ ವಾಕ್ಯದಲ್ಲಿನ ಕ್ರಿಯಾಪದವನ್ನು ಗುರುತಿಸಿ ಅಂತ ಕೇಳಿದರೆ, ಹಾಗಾದ್ರೆ ವಾಕ್ಯದ ಕೊನೆಗೆ ಇರುವುದು ಯಾವುದು ಅಂತಂದ್ರ ಅದು ಕ್ರಿಯಾಪದ. ಎಳೆಯುವವು ಎಂಬುದು ಏನಾಗ್ತದ ಅಂತಂದ್ರೆ ಇಲ್ಲಿ ಕ್ರಿಯಾಪದ ಆಗ್ತದ. ಹಾಗಾದ್ರೆ ಎತ್ತುಗಳು ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ನಮಗ ಕರ್ತೃಪದ ಆಗ್ತದ. ಹೌದಾ? ಕರ್ತೃಪದ ಆಗ್ತದ. ಓಕೆ, ಹಾಗಾದ್ರೆ ಗದ್ದೆಯಲ್ಲಿ ಏನಾಗ್ತದ ಅಂತಂದ್ರೆ ನಮಗ ಇಲ್ಲಿ ಕರ್ಮ ಪದ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ. ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿರುವ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ನಮಗ್ ಗೊತ್ತಿರ್ಬೇಕು ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ದ ಅಂತ ಹೇಳಿದ. ಆಮೇಲೆ ವರ್ತಮಾನ ಕಾಲದ್ದು ನಮ್ಗ ಉತ್ತ ಅಂತೇಳಿ ಬರ್ತದ. ನೆಕ್ಸ್ಟ್ ಭವಿಷ್ಯತ್ ಕಾಲದ್ದು, ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಅಂತೇಳಿ ಬರ್ತದ. ಈ ಒಂದು ಕಾಲಸೂಚಕ ಪ್ರತ್ಯಯ ಕ್ರಿಯಾಪದದಲ್ಲಿರುವ ಕಾಲಸೂಚಕ ಪ್ರತ್ಯಯದ ಮೇಲೆ ನಾವ್ ಏನ್ ಮಾಡ್ಬೋದು ಅಂತಂದ್ರ ಯಾವ ವಾಕ್ಯ ಯಾವ ಕಾಲದಲ್ಲಿದೆ ಅಂತೇಳಿ ನಾವ್ ಏನ್ ಮಾಡ್ಬೋದು
ಕಂಡು ಹಿಡ್ಕೋಬಹುದು ವಿದ್ಯಾರ್ಥಿಗಳೇ. ಹಾಗಾದರೆ ನಮಗ ಹೋಗುತ್ತಾನೆ ಅನ್ನೋದು ಯಾವ ಕಾಲದಲ್ಲಿ ಐತಿ ಅಂತಂದ್ರ ಇದು ವರ್ತಮಾನ ಕಾಲದಲ್ಲಿರ್ತಕ್ಕಂತಹ ಒಂದು ವಾಕ್ಯ ಆಗಿರೋದ್ರಿಂದ ಅದರ ಒಂದು ವಾಚಕ ಯಾವ್ದಪ್ಪ ಅಂತಂದ್ರ ಕಾಲ ಸೂಚಕ ವಾಚಕ ಯಾವ್ದಪ್ಪ ಅಂತಂದ್ರ ಇಲ್ಲಿ ನಮಗ ಉತ್ತ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರ್ತದ. ಓಕೆ, ನೆಕ್ಸ್ಟ್ ಪ್ರಶ್ನೆನ ನೋಡ್ರಿ. ಸೊ ಹುಡುಗನು ಹಣ್ಣನ್ನು ತಿನ್ನನು ಈ ವಾಕ್ಯವನ್ನ ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ನೋಡ್ರಿ, ನಿಮಗ ವಚನಗಳು ಗೊತ್ತಿರ್ತದ. ಏಕವಚನ ಅಂದ್ರೆ ಏನು, ಬಹುವಚನ ಅಂದ್ರೆ ಏನು ಗೊತ್ತಿರ್ತದ. ಜಸ್ಟ್ ವಾಕ್ಯಗಳನ್ನ ಬದಲಾವಣೆ ಮಾಡೋದಕ್ಕೆ ಗೊತ್ತಿರೋದಿಲ್ಲ. ಹಾಗಾದ್ರೆ ವಾಕ್ಯಗಳಲ್ಲಿ ಏನೇನ್ ಅಂಡರ್ಲೈನ್ ಕೊಟ್ಟಿರ್ತಾರ ಅದನ್ನಷ್ಟನ್ನು ಕೂಡ ಬದಲಾವಣೆ ಮಾಡೋದ್ ಕೇಳಿರ್ಬೋದು, ಅಥವಾ ಪೂರ್ತಿ ವಾಕ್ಯವನ್ನೇ ಬದಲಾವಣೆ ಮಾಡೋದನ್ನ ಕೇಳಿರ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಹುಡುಗನು ಹಣ್ಣನ್ನು ತಿನ್ನನು ಈ ವಾಕ್ಯವನ್ನ ವರ್ತಮಾನ ಕಾಲದಲ್ಲಿ ಬದಲಾವಣೆ ಮಾಡ್ಬೇಕು. ಮತ್ತೆ ಅದೇನಾಗಿರ್ಬೇಕು ಅಂತಂದ್ರ ಬಹುವಚನ ರೂಪದಲ್ಲಿ ಇರ್ಬೇಕು. ಎರಡೇ ಟಾಪಿಕ್ ಮೇಲೆ ಒಂದೇ ಕ್ವಶನ್ ಬಂದಿರೋದು, ಹೌದಾ. ವರ್ತಮಾನ ಅಂದ್ರೆ ಕಾಲಗಳ ಮೇಲೇನೂ ಒಂದು ಕ್ವಶನ್ ಇದೆ ಇದರಲ್ಲಿ, ಆಮೇಲೆ ಅದು ಏಕವಚನ ಬಹುವಚನ ವಚನಗಳ ಮೇಲೇನೂ ಕೂಡ ಇದು ಪ್ರಶ್ನೆ ಅದ. ಹಾಗಾಗಿ ವಿದ್ಯಾರ್ಥಿಗಳು ನೀವು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಮಾಡೋಣ ಅಂತಂದ್ರ ಹುಡುಗನು ಹಣ್ಣನ್ನು ತಿಂದನು ವರ್ತಮಾನ ಕಾಲದಲ್ಲಿರುವ ಬಹುವಚನ ರೂಪ. ಫಸ್ಟ್ ಏನ್ ಮಾಡೋಣ ಅಂದ್ರೆ ಬಹುವಚನ ರೂಪವನ್ನ ಹುಡ್ಕೋಣ, ಹೌದಾ. ಹುಡುಗನು ಐತಿ, ಈಗ ಹುಡುಗರು ಆಗ್ಬೇಕು. ಅನು ಇದ್ದಿದ್ದು ಅವನು ಇದ್ದಿದ್ದು ಏನಾಗ್ತದ ಅಂತಂದ್ರ ಬಹುವಚನದಲ್ಲಿ ಅವರು ಅಂತ ಹೇಳಿ ಆಗ್ತದ. ಹಾಗಾಗಿ ಹುಡುಗರು ಅನ್ನೋ ಆಪ್ಷನ್ ಒಂದೇದ್ರಲ್ಲಿಲ್ಲ, ಇದ್ರಲ್ಲಿದೆ, ಆಮೇಲೆ ಇದ್ರಲ್ಲಿದೆ, ಹೌದಾ. ಹಾಗಾದ್ರೆ ಈ ಮೂರಲ್ಲಿ ಯಾವ್ದಾಗ್ತದ ಅಂತೇಳಿ ನಾವು ನೋಡ್ಬೇಕು. ಹಣ್ಣನ್ನು ಹುಡುಗರು ಹಣ್ಣನ್ನು ಅನ್ನೋದು ಬಹುವಚನ ಏನಾಗ್ತದ ಅಂತಂದ್ರ ಹಣ್ಣುಗಳನ್ನು ಆಗ್ತದ. ಹಾಗಾದ್ರೆ ಈ ಒಂದು ಆಪ್ಷನ್ ನಮ್ಗೆ ಏನಾಯ್ತು ಅಂತಂದ್ರೆ ಹೋಯ್ತು. ಈ ಒಂದು ಎರಡು ಆಪ್ಷನ್ಗಳು ಉಳಿದು ಹುಡುಗರು ಹಣ್ಣುಗಳನ್ನು. ಹಾಗಾದ್ರ ತಿಂದನು ಅಂತಂದ್ರ ಒಬ್ನ ತಿಂದನ, ಅದು ಏಕವಚನ. ಇನ್ನ ಅದನ್ನ ಬಹುವಚನ ರೂಪದೊಳಗೆ ಬದಲಾವಣೆ ಮಾಡ್ಬೇಕಂತಂದ್ರ ತಿಂದರು ಅಂತೇಳಿ ಆಗ್ತಾರ. ಹಾಗಾದ್ರ ತಿಂದರು ಅನ್ನೋದು ಆಗೋಕ್ಕಿಂತ ಮುಂಚಿತವಾಗಿ ನಮ್ಗೆ ಏನ್ ಕೇಳಿದಾರ ಅಂತಂದ್ರ ವರ್ತಮಾನ ಕಾಲವನ್ನ ಕೇಳಿರ್ತಾರ. ಹಾಗಾದ್ರೆ ಅದ್ರ ಕಾಲ ಸೂಚಕ ಪ್ರತ್ಯಯ ಯಾವ್ದು, ಉತ್ತ ಅಂತೇಳಿ ಬರ್ತದ, ಹೌದಾ. ಉತ್ತ ಅಂತೇಳಿ ಬರ್ತದ. ಹಾಗಾಗಿ ನಮ್ಗೆ ಏನಂತಂದ್ರೆ ಇಲ್ಲಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ವರ್ತಮಾನ ಕಾಲದಲ್ಲಿನೂ ಇರ್ಬೇಕು, ಬಹುವಚನ ರೂಪದಲ್ಲಿನೇ ಇರ್ಬೇಕು ಅಂತ ಕೇಳಿದಾರೆ, ಹೌದಾ. ಹಾಗಾದ್ರ ಇಲ್ಲಿ ನಮಗೆ ಏನಾಕಿತ್ತು ಅಂತಂದ್ರ ನಮಗ ಭೂತ ಕಾಲದಲ್ಲಿ ಇದ್ದಿತ್ತು ಅಂತಂದ್ರೆ ಏನಾಗ್ತಿತ್ತು, ತಿಂದರು ಅನ್ನೋದಾಕಿತ್ತು. ಹಾಗಾಗಿ ಇಲ್ಲಿ ವರ್ತಮಾನ ಕಾಲದಲ್ಲಿ ಕೇಳಿದಾರ ಅಂದ ತಕ್ಷಣ ಏನಾಗ್ತಿತ್ತು, ನಮಗೆ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ, ಉತ್ತ ಅನ್ನುವಂಥದ್ದು ಒಂದು ಅಲ್ಲಿ ಉಚ್ಚಾರ ಬರಬೇಕು. ಹಾಗಾಗಿ ವಿದ್ಯಾರ್ಥಿಗಳ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರೋದಿಲ್ಲ ಅಂತ ಕೇಳಿದರೆ ಇದು ಕೂಡ ನಿಮ್ಮ ಒಂದು 5ನೇ ತರಗತಿಯಲ್ಲಿರ್ತಕ್ಕಂತಹ ಪುಸ್ತಕದಲ್ಲಿರ್ತಕ್ಕಂತಹ ಪ್ರಶ್ನೆ ಆಗಿರ್ತದ. ಕೊಳಕು, ಮಲಿನ, ಗಲೀಜು, ಸ್ವಚ್ಛತೆ. ಹಾಗಾದ್ರೆ ಇಲ್ಲಿ ನಮಗ 3 ಪದಗಳು ಒಂದೇ ಅರ್ಥವನ್ನ ಸೂಚಿಸ್ತಾವ. ಆಮೇಲೆ ಇನ್ನೊಂದು ಪದ ಏನಾಗ್ತದ ಅಂತಂದ್ರೆ ಬೇರೆ ಅರ್ಥವನ್ನ ಸೂಚಿಸ್ತಾ ಇದೆ. ಆ ಪದ ಯಾವುದು ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ಸ್ವಚ್ಛತೆ. ಗಲೀಜು ಅಂತಂದ್ರೆ ಹೊಲಸು ಅಂತೀವಿ, ಆಮೇಲೆ ಮಲಿನ ಅಂತಂದ್ರೂ ಕೂಡ ಹೊಲಸು ಅಂತೀವಿ, ಆಮೇಲೆ ಕೊಳಕು ಅಂತಂದ್ರೂ ಕೂಡ ನಾವು ಹೊಲಸು ಅಂತ ಹೇಳಿ ಕರಿತೀವಿ. ಈ 3 ಪದಗಳು ಒಂದೇ ಅರ್ಥವನ್ನ ಸೂಚಿಸಿದ್ರೆ ಇದು ಸ್ವಚ್ಛತೆ ಅನ್ನೋದು ಅದಕ್ಕೆ ವಿರುದ್ಧ ಅರ್ಥವನ್ನ ಸೂಚಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವ್ದಪ್ಪ ಅಂತಂದ್ರೆ ನಮಗ ಸ್ವಚ್ಛತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ. ಕಂಠವು ಬಿಗಿದು ಬಂತು. ಈ ನುಡಿಗಟ್ಟಿನ ಅರ್ಥ. ಕಂಠವು ಬಿಗಿಯಾಗುವುದು, ಮಾತು ಬಾರದಂತಾಗುವುದು, ಕಿರುಚಿಕೊಳ್ಳುವುದು, ದುಃಖ ಉಮ್ಮಳಿಸಿ ಬರುವುದು. ಈ ಒಂದು ನುಡಿಗಟ್ಟಿನ ಅರ್ಥ ಏನು? ಕಂಠವು ಬಿಗಿದು ಬಂತು ಅಂತಂದ್ರ ನಮಗೆ ದುಃಖವು ತೀರಾ ದುಃಖವು ಏನ್ ಬಂದಿರ್ತದಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಕಂಠವು ಬಿಗಿದು ಬಂತು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆಪ್ಷನ್ ಡಿ ಅಲ್ಲಿ ನಮಗೆ ಏನೈತಿ ಅಂತಂದ್ರ ಇಲ್ಲಿ ಆನ್ಸರ್ ಅದ ದುಃಖವು ಉಮ್ಮಳಿಸಿ ಬರುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಕಂಠವು ಬಿಗಿದು ಬಂತು ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಒಂದು ಪ್ರಶ್ನೆ. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು? ಒಗಟು ಬಿಡಿಸಿ. ಒಗಟುಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್. ನಿಮ್ಮ ಪುಸ್ತಕದಲ್ಲಿ ಅಥವಾ 4ನೇ ತರಗತಿ ಪುಸ್ತಕದಲ್ಲಿ ಒಗಟುಗಳು ಅನ್ನೋಂತ ಒಂದು ಟಾಪಿಕ್ ಇದೆ. ಹಾಗಾಗಿ ಆ ವಿದ್ಯಾರ್ಥಿಗಳೇ ಆ ಒಂದು ಟಾಪಿಕ್ ಅಲ್ಲಿ ನೀವು ಲಾಸ್ಟ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ. ಆ ಎಲ್ಲಾ ಒಗಟುಗಳನ್ನ ಸಂಪೂರ್ಣವಾಗಿ ನೋಡ್ಕೊಳ್ರಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೂ ಒಂದ್ ಸ್ವಲ್ಪ ಒಗಟುಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ರಿ ಅಂತಂದ್ರ ಸ್ಟಡಿಯನ್ನ ಮಾಡ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು? ಒಗಟು ಬಿಡಿಸಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದಕ್ಕೆ ಉತ್ತರ ಏನಾಗತ್ತೆ ಅಂತಂದ್ರೆ ಹಲಸಿನ ಹಣ್ಣು. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಅಂತಂದ್ರೆ ಇದಕ್ಕೆ ಏನಾಗ್ತದ ಆನ್ಸರ್? ಹಲಸಿನ ಹಣ್ಣು ಅಂತೇಳಿ ಆಗ್ತದ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ.
ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು. ಈ ವಾಕ್ಯದ ಸರಿಯಾದ ರೂಪ ಇಲ್ಲಿ ಏನ್ ಕೇಳಿದಾರ ಅಂತಂದ್ರ ಕಾಗುಣಿತ ದೋಷಗಳ ಪದವನ್ನ ಸರಿಪಡಿಸಿ ಅಂತ ಕೇಳಿದಾರ, ಅಥವಾ ಇಲ್ಲಿ ವಾಕ್ಯವನ್ನ ಸರಿಪಡಿಸಿ ಅಂತ ಕೇಳ್ತಾರ, ಅಥವಾ ವಾಕ್ಯವನ್ನ ಅದಲು ಬದಲು ಮಾಡಿಕೊಟ್ಟಿರ್ತಾರ. ಆ ಅದಲು ಬದಲು ಆದಂತಹ ವಾಕ್ಯವನ್ನ ನಾವು ಯಾವ ರೀತಿ ಸರಿಪಡಿಸ್ತೀವಿ ಅನ್ನೋದ್ರ ಮೇಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತಾರ. ನಿಮ್ಮ ಒಂದು ಮೆಂಟಾಲಿಟಿಗೆ ತಕ್ಕಂತೆ ಆ ವಾಕ್ಯವನ್ನ ನೀವ್ ಏನ್ ಮಾಡ್ಬೇಕಾಗ್ತದ, ಅದಲು ಬದಲು ಮಾಡಿ ಜೋಡಿಸ್ಬೇಕಾಗ್ತದ. ಫಸ್ಟ್ ಇಲ್ಲಿ ಸರ್ವನಾಮ ಅಥವಾ ನಾಮಪದ ಇತ್ತು ಅಂತಂದ್ರ ಅದನ್ನೇ ನಾವು ಹಾಕ್ಬೇಕಾಗ್ತದ ವಿದ್ಯಾರ್ಥಿಗಳೇ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರೆ ಸರಿಯಾಗಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಅಕ್ಕಿಯು ಆಗೋ ಬದ್ಲು ಏನಾಗ್ಬೇಕಾಗಿತ್ತು ಅಂತಂದ್ರ ಅದು ಹಕ್ಕಿಯು ಆಗ್ಬೇಕಾಗಿತ್ತು. ಈ ಆಪ್ಷನ್ ಹೋಗುತ್ತೆ, ಇದನ್ನ ತೆಗೆದ್ಬಿಡೋಣ. ಓಕೆ, ಹಕ್ಕಿಯು ಆರಿ ಹೋಗಿ ಎಲ್ಲ ಹಾರಿ ಹೋಗ್ಬೇ ಆಗ್ಬೇಕಾಗಿತ್ತು. ಇಲ್ಲಿ ಆರಿ ಅನ್ನೋದೈದ, ಹಾಗಾಗಿ ಇದು ಆಗಲ್ಲ, ತೆಗೆದ್ಬಿಡೋಣ. ಓಕೆ, ನೆಕ್ಸ್ಟ್ ಹೋಗಿ ಅಕ್ಕಿಯನ್ನು ತಿಂದಿತ್ತು. ಇಲ್ಲಿ ಅಕ್ಕಿಯನ್ನು ತಿಂದಿತ್ತು, ಅದೇ ಇಲ್ಲಿ ಹಕ್ಕಿಯನ್ನು ತಿಂದಿತ್ತು. ಹಕ್ಕಿಯು ಹಾರಿ ಹೋಗಿ ಹಕ್ಕಿಯನ್ನು ತಿಂದಿತ್ತು ಆಗಲ್ಲ. ಹಾಗಾದ್ರೆ ಆಪ್ಷನ್ ಸಿನು ಇದಕ್ಕೆ ಏನಾಗ್ತದ ಅಂತಂದ್ರೆ ತಪ್ಪಾದ ಉತ್ತರ ಆಗ್ತದ. ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು. ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹೌದಾ, ಆಪ್ಷನ್ ಬಿ ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು, ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ನೆಕ್ಸ್ಟ್ ನೋಡಿ, ಮಗಳು ತಂದೆಗೆ ಪತ್ರ ಬರೆದಳು. ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಅಂತ ಕೇಳಿದಾರೆ. ಲಿಂಗವನ್ನ ಬದಲಾವಣೆ ಮಾಡ್ಬೇಕು. ಅಡಿಗೆರೆ ಎಳೆದಿರ್ತಕ್ಕಂತಹ ಪದಗಳಿಗೆ ಲಿಂಗವನ್ನ ಬದಲಾವಣೆ ಮಾಡ್ಬೇಕು. ಯಾವ್ಯಾವ ಪದಗಳಿಗೆ ಅಡಿಗೆರೆ ಎಳೆದಾರ ಅಂತಂದ್ರ ಮಗಳು, ತಂದೆಗೆ, ಬರೆದಳು, ಇವುಗಳಿಗೆ ಏನ್ ಮಾಡಿದಾರ ಅಂತಂದ್ರ ಅಡಿಗೆರೆಯನ್ನ ಎಳೆದಿದಾರ. ಹಾಗಾಗಿ ನಾವ್ ಏನ್ ಮಾಡೋಣ ಅಂತಂದ್ರ ಇದನ್ನ ಲಿಂಗ ಬದಲಾವಣೆ ಮಾಡ್ಬೇಕು ಅಂತಂದ್ರ ಪುಲ್ಲಿಂಗ ಇದ್ದಿದ್ದು ಸ್ತ್ರೀಲಿಂಗ ಮಾಡ್ಬೇಕು, ಸ್ತ್ರೀಲಿಂಗ ಇದ್ದಿದ್ದು ಪುಲ್ಲಿಂಗ ಮಾಡ್ಬೇಕು. ನಪುಸಕಲಿಂಗ ಇತ್ತು ಅಂತಂದ್ರೆ ಅದನ್ನ ಚೇಂಜಸ್ ಮಾಡಕ್ ಬರಂಗಿಲ್ಲ, ಅದನ್ನ ಹಾಗೆ ಇಡ್ಬೇಕು. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ಮಗಳು ಇದ್ದಿದ್ದು ಸ್ತ್ರೀಲಿಂಗದಲ್ಲಿ ಏನಾಗ್ತದ, ಮಗಳು ಅಂತೇಳಿ ಆಗ್ತದ. ಓಕೆ, ಮಗಳು ಇದ್ದಿದ್ದು ಮಗನು ಅಂತೇಳಿ ಆಗ್ತದ. ಓಕೆ, ಹಾಗಾದ್ರೆ ಈ ಒಂದು ಆಪ್ಷನ್ ಹೋಯ್ತು, ತೆಗೆದು ಬಿಡೋಣ. ಓಕೆ, ಮಗನು ಅಂತಿದೆ. ತಂದೆಗೆ, ತಾಯಿಗೆ ಆಗ್ಬೇಕು. ಹೌದು, ಸ್ತ್ರೀಲಿಂಗ ರೂಪ. ತಂದೆ ಅನ್ನೋದು ಸ್ತ್ರೀಲಿಂಗ ರೂಪ ಏನಾಗ್ತದ, ತಾಯಿ ಅಂತೇಳಿ ಆಗ್ತದ. ಇದು ಒಂದು ಆಪ್ಷನ್ ಹೋಯ್ತು, ತೆಗೆದು ಬಿಡೋಣ, ಯಾಕಂದ್ರೆ ಇಲ್ಲಿ ತಂದೆಗೆ ಅಂತ ಹೇಳಿದೆ. ನೆಕ್ಸ್ಟ್ ಪತ್ರ ಬರೆದಳು, ಅಲ್ಲಿ ಮಗಳದಾಳ ಬರದಾಳ, ಇನ್ನ ಇಲ್ಲ ಮಗ ಅದನ್ನ ಏನ್ ಮಾಡ್ಬೇಕು, ಬರೆದನು ಆಗ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳ ಇಲ್ಲಿ ಆಪ್ಷನ್ ಬಿನು ಇಲ್ಲಿ ಏನಾಯ್ತು ಅಂತಂದ್ರ ಹೋಯ್ತು. ಮಗನು ತಾಯಿಗೆ ಪತ್ರ ಬರೆದನು, ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಓಕೆ, ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗ್ರಿ. ಸರಿಯಾಗಿ ನಿಮ್ಗೆ ಅಂಕಗಳು ಬರ್ಬೇಕು ಅಂತಂದ್ರೆ ನೀವು ಸರಿಯಾಗಿ ಪ್ರಶ್ನೆಗಳನ್ನ ಓದ್ಬೇಕು ಫಸ್ಟ್. ನೆಕ್ಸ್ಟ್ ನೋಡ್ರಿ, ಪ್ರಕೃತಿ ಪದವನ್ನ ಬಿಡಿಸಿ ಬರೆದಾಗ ಅದರ ಸರಿಯಾದ ರೂಪ ಏನಾಗ್ತತಿ ಅಂತೇಳಿ ನಾವು ನೋಡಿದಾಗ ಕಾಗುಣಿತಗಳನ್ನ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೀರಿ ಅಂತ ಹೇಳಿದಾರ. ಹಾಗಾದ್ರ ಪ್ರ ಏನೇನು ಉಚ್ಚಾರ ಆಗ್ತದ ಅಂತಂದ್ರ ಪ ವ್ಯಂಜನ್ ಪ್ಲಸ್ ರ ವ್ಯಂಜನ್ ಪ್ಲಸ್ ಅ, ಈಗೇನಾಯ್ತು ಅಂತಂದ್ರೆ ಇದು ಪ್ರ ಆತು. ಹೌದಾ, ಹಾಗಾದ್ರ ನೆಕ್ಸ್ಟ್ ಅದಕ್ಕ ಕಾಮ, ನೆಕ್ಸ್ಟ್ ಕ್ರೂ ಆಗ್ಬೇಕು. ಕ್ರೂ ಅಂತಂದ್ರ ಅದ್ರ ಕೆಳಗೆ ಯಾವ್ದ್ರ ಒತ್ತೈತಿ ನೋಡ್ರಿ, ರೂದ್ ಒತ್ತೈತಿ. ಹಾಗಾದ್ರ ನಮಗ ಕ ವ್ಯಂಜನ್ ಪ್ಲಸ್ ರು ಆಗ್ತದ. ಓಕೆ, ಕ ವ್ಯಂಜನ್ ಪ್ಲಸ್ ರು, ಕಾಮ ಇನ್ನ ತಿ ಒಳಗ ಏನ್ ಗುಣಿತಾಕ್ಷರ ಇರ್ತದೆ ಅಂತಂದ್ರ ತ ವ್ಯಂಜನ್ ಪ್ಲಸ್ ಇ ಇರ್ತದ. ಓಕೆ, ಸಣ್ಣ ಇದ ಏನೈತಿ ಇಲ್ಲಿ ಅಂತಂದ್ರ ಸಣ್ಣ ಇ ಇರತ್ತ. ಹಾಗಾಗಿ ನಮ್ಗೆ ಏನ್ ಆಗ್ತದ ಅಂತೇಳಿ ನೋಡ್ರಿ, ಪ ವ್ಯಂಜನ್ ಪ್ಲಸ್ ರ ವ್ಯಂಜನ್ ಪ್ಲಸ್ ಅ, ಕಾಮ ಕ ವ್ಯಂಜನ್ ಪ್ಲಸ್ ರು, ಕಾಮ ತ ವ್ಯಂಜನ್ ಪ್ಲಸ್ ಇ. ಯಾವ ಆಪ್ಷನ್ ಅಲ್ಲಿ ಐತಿ, ಪ್ರಕೃತಿ. ಹೌದಾ, ಆಪ್ಷನ್ ಬಿ ಅಲ್ಲಿ ನಮ್ಗೆ ಏನೈತಿ ಅಂತಂದ್ರೆ ಅದಕ್ಕ ಸರಿಯಾಗಿರ್ತಕ್ಕಂತಹ ಉತ್ತರ ಐತಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇದೇ ರೀತಿ ನೀವ್ ಏನ್ ಮಾಡ್ರಿ ಅಂತಂದ್ರ ಒಂದು ಪದವನ್ನ ನನಗ್ ಬಿಡಿಸಿ ಕಮೆಂಟ್ ಮೂಲಕ ತಿಳಿಸ್ರಿ. ಚಕ್ರ ಪದವನ್ನ ಏನ್ ಮಾಡ್ರಿ ಅಂತಂದ್ರ ನನಗ ಕಮೆಂಟ್ ಮೂಲಕ ಏನ್ ಮಾಡ್ರಿ, ಬಿಡಿಸಿ ಅದನ್ನ ತಿಳಿಸ್ರಿ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ನೋಡ್ರಿ, ಚೇತನ, ಹಸಿರು, ಮಾಡಲಿ, ಕರಿದು ಈ ಪದಗಳನ್ನ ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಯಾವುದು ಅಂತ ಹೇಳಿ ಕೇಳಿದಾರ. ಇದಕ್ಕೆ ಸರಿಯಾದಂತಹ ಪ್ರಶ್ನೆ ನಿಮ್ಗೆ ಕೆಲವೊಂದಿಷ್ಟು ಜನಕ್ಕೆ ಹೋದ ವರ್ಷ ಆನ್ಸರ್ ಗೊತ್ತಾಗಿಲ್ಲ. ಏನಪ್ಪಾ ಅಂತಂದ್ರ ಇಂಗ್ಲಿಷ್ ನಲ್ಲಿ ನಾವು ಡಿಕ್ಷನರಿ ವರ್ಡ್ಸ್ ಅಂತ ಕರಿತೀವಿ. ಹೌದಾ, ಹಾಗೆ ಏನಪ್ಪಾ ಅಂತಂದ್ರೆ ಕನ್ನಡದಲ್ಲಿ ನಮಗ ಅಕಾರಾದಿಯಾಗಿ ಆಕಾರಾದಿಯಾಗಿ ಅಂತ ಹೇಳಿ ಕರೀತಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ಫಸ್ಟ್ ಇಲ್ಲಿ ನಮಗ್ ಬರುವಂತಹ ಅಕ್ಷರ ಯಾವುದು ಅಂತಂದ್ರ ಕ ಬರ್ತದ, ಆಮೇಲೆ ಚ ಬರ್ತದ, ಆಮೇಲೆ ಮ ಬರ್ತದ, ಆಮೇಲೆ ಹ ಬರ್ತದ. ಆಪ್ಷನ್
ಎ ಈಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಪ್ರಶ್ನೆನ ನೋಡ್ರಿ. ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಇದಾಗಿದೆ. ವಿಸರ್ಗವನ್ನು ಒಳಗೊಂಡಿರುವ ಪದ ಯಾವುದು ಅಂತಂದ್ರ ಕನ್ನಡ ವರ್ಣಮಾಲೆಗಳು ಎಷ್ಟದಾವ ಅಂತಂದ್ರೆ 49 ಅದಾವ. ನಿಮ್ಗೆಲ್ಲರಿಗೂ ಇಂಪಾರ್ಟೆಂಟ್ ಆಗಿ ನೆನಪಿರ್ಲಿ, ಕನ್ನಡ ವರ್ಣಮಾಲೆಗಳಲ್ಲಿ ಎಷ್ಟು ವಿಧಗಳಂತಂದ್ರ 3 ವಿಧಗಳದಾವ. 3 ವಿಧಗಳು ಯಾವ್ಯಾವಪ್ಪ ಅಂತಂದ್ರ ಇದ್ರಲ್ಲಿ ನಮಗ ಸ್ವರಗಳು, ಆಮೇಲೆ ವ್ಯಂಜನಗಳು, ಆಮೇಲೆ ಯೋಗವಾಹಗಳು ಅಂತೇಳಿ ಬರ್ತಾವ. ಹೌದಾ, ಯೋಗವಾಹಗಳು ಅಂತೇಳಿ ಬರ್ತಾವ. ನೆಕ್ಸ್ಟ್ ಇಲ್ಲಿ ಸ್ವರಗಳು ಎಷ್ಟದಾವ ಅಂತಂದ್ರ 13 ಅದಾವ, ವ್ಯಂಜನಗಳು 34 ಅದಾವ, ಆಮೇಲೆ ಯೋಗವಾಹಗಳು 2 ಅದಾವ. ಅವ್ ಯಾವ ಅಂತಂದ್ರ ಒಂದು ಅನುಸ್ವಾರ, ಆಮೇಲೆ ಇನ್ನೊಂದು ವಿಸರ್ಗ. ಹೌದಾ, ಒಂದು ಅನುಸ್ವಾರ, ಒಂದು ವಿಸರ್ಗ. ಇಲ್ಲಿ ನಾವು ಅಂ ಅಹ ಅಂತಾನು ಕೂಡ ಕರಿತೀವಿ ವಿದ್ಯಾರ್ಥಿಗಳೇ. ಆದ್ರೆ ಇವುಗಳ ಚಿಹ್ನೆಗಳು ಬರೋದ್ರಿಂದ ಅವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರ ಆ ಚಿಹ್ನೆಗಳ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ, ಅನುಸ್ವಾರ ಮತ್ತು ವಿಸರ್ಗ ಅಂತೇಳಿ ಕರಿತಿರ್ತೀವಿ. ಹಾಗಾದ್ರೆ ಇಲ್ಲಿ ನಮಗ ಅನ್ನೋದು ಅಷ್ಟೇ ಅಲ್ಲ, ಕಮ್ ಕೂಡ ಬರ್ಬೋದು, ಗಮ್ ಕೂಡ ಬರ್ಬೋದು, ಅಥವಾ ನಮ್ ಕೂಡ ಬರ್ಬೋದು. ಈ ರೀತಿ ಚಿಹ್ನೆಗಳು ಬಂದು ಅದ್ರ ಜೊತೆಗೆ ಅಕ್ಷರ ವ್ಯಂಜನ ಸೇರಿತ್ತು ಅಂತಂದ್ರ ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ನಮಗ ಇಲ್ಲಿ ಅನುಸ್ವಾರ ಶಬ್ದಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ವಿಸರ್ಗ ಅಂತಂದ್ರ ಇಲ್ಲಿ ನಮಗ ಕಹ ಬರ್ಬೋದು, ಆಮೇಲೆ ತಹ ಬರ್ಬೋದು, ನೆಕ್ಸ್ಟ್ ನಹ ಬರ್ಬೋದು. ಯಾವುದೇ ಅಕ್ಷರಗಳು ಬಂದ್ರು ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗ ಇದು ವಿಸರ್ಗಕ್ಕೆ ಉದಾಹರಣೆ ಆಗ್ತದ. ಹೌದಾ, ವಿಸರ್ಗಕ್ಕೆ ಉದಾಹರಣೆ ಆಗ್ತದ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮನ್ನ ಕನ್ಫ್ಯೂಷನ್ ಮಾಡೋ ಸಲುವಾಗಿ ಈ ಒಂದು ನಿಮಗೆ ಆಪ್ಷನ್ ಗಳನ್ನು ಕೂಡ ಕೊಡ್ಬೋದು. ಹಾಗಾಗಿ ಅಹ ಮಾತ್ರ ಇಲ್ಲಿ ಅನುಸ್ವಾರ ವಿಸರ್ಗ ಅಲ್ಲ, ಉಳಿದ ಎಲ್ಲಾ ಅಕ್ಷರಗಳಿಗೂ ಈ ಚಿಹ್ನೆಗಳು ಬಂದಾಗ ಅವೇನಾಗಿರ್ತಾವ ಅಂತಂದ್ರೆ ಅನುಸ್ವಾರ ಮತ್ತು ವಿಸರ್ಗಗಳಾಗಿರ್ತಾವ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ವ್ಯಂಜನಗಳು 34 ಅದಾವ. ಅವುಗಳಲ್ಲಿ ಮತ್ತೆ 2 ಪ್ರಕಾರಗಳದಾವ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ ಅಂತೇಳಿ. 25 ವರ್ಗೀಯ ವ್ಯಂಜನಗಳದಾವ. ಇನ್ನು 9 ಏನದಾವ ಅಂತಂದ್ರ ಅವರ್ಗೀಯ ವ್ಯಂಜನಗಳದಾವ. ನಿಮಗ್ ನೆನಪಿರ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಟಾಪಿಕ್. ಈ ಟಾಪಿಕ್ ಮೇಲೆ ಕಂಪಲ್ಸರಿಯಾಗಿ ಪ್ರಶ್ನೆಗಳು ಬರ್ತಾವ. ನೆಕ್ಸ್ಟ್ ಸ್ವರಗಳಲ್ಲಿ 2 ವಿಧಗಳು, ಒಂದು ಋಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ಋಸ್ವ ಸ್ವರಗಳು ಎಷ್ಟದಾವ ಅಂತಂದ್ರ 6 ಅದಾವ. ಆಮೇಲೆ ದೀರ್ಘ ಸ್ವರಗಳು ಎಷ್ಟದಾವ ಅಂತಂದ್ರ 7 ಅದಾವ. ಇವೆಲ್ಲ ನಿಮಗ್ ಸಂಪೂರ್ಣವಾಗಿ ನೆನಪಿರ್ಲಿ. ಮತ್ತೆ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧಗಳದಾವ ಅಂತಂದ್ರ 3 ವಿಧಗಳದಾವ. ಅದರಲ್ಲಿ ಒಂದು ಅಲ್ಪಪ್ರಾಣ, ಇನ್ನೊಂದು ಮಹಾಪ್ರಾಣ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ ಹೇಳ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು, ನಿಮಗ್ ಕೇಳಿರೋ ಪ್ರಶ್ನೆಗಳಲ್ಲಿ ಏನದಾವ ಅಂತಂದ್ರ ಅನುನಾಸಿಕಗಳ ಮೇಲೆ ಪ್ರಶ್ನೆಗಳು ಬಹಳ ಸರಿ ಬಂದಾವ. ಅನುನಾಸಿಕಗಳ ಅಕ್ಷರಗಳು ಎಷ್ಟದಾವ ಅಂತಂದ್ರ 5 ಅದಾವ. ಓಕೆ, ಅನುನಾಸಿಕಗಳ 5 ಅದಾವ. ಯಾವ್ಯಾವ ಅಂತಂದ್ರ ನ, ನ್ಯ, ಮ, ನ, ನ. ಹೌದಾ, ಈ 5 ಅಕ್ಷರಗಳು ಏನಪ್ಪಾ ಅಂತಂದ್ರೆ ನಮಗ ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ನಾಸಿಕ ಪದದ ಅರ್ಥ ಅಂತ ಕೇಳ್ಬೋದು. ಅನುನಾಸಿಕ ಪದದಲ್ಲಿ ನಾಸಿಕ ಪದದ ಅರ್ಥ ಅಂತ ಕೇಳ್ಬೋದು. ನಾಸಿಕ ಅಂತಂದ್ರೆ ಏನ್ರಿ, ಮೂಗು. ನಾಸಿಕ ಅಂತಂದ್ರೆ ಏನು, ಮೂಗು. ಹೌದಾ, ನಾಸಿಕ ಅಂತಂದ್ರ ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ಏನಂತಂದ್ರ ನಮಗ ಅನುನಾಸಿಕಗಳು ಅಂತೇಳಿ ಕರಿತೀವಿ. ಹೌದಾ, ಅನುನಾಸಿಕಗಳಂತಂದ್ರೆ ಏನ, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅನುನಾಸಿಕಗಳು ಅಂತೇಳಿ ಕರಿತೀವಿ. ಹಾಗೆ ವಿದ್ಯಾರ್ಥಿಗಳ ಸ್ವರಗಳು ಅಂತಂದ್ರ ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ಸ್ವರಗಳು ಅಂತೇಳಿ ಕರಿತೀವಿ. ವ್ಯಂಜನಗಳಿಗೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಯೋಗವಾಹಗಳಂತಂದ್ರ ಜೊತೆಗೂಡಿ ಹೋಗುವ ಅಕ್ಷರಗಳು ಅಂತೇಳಿ ಕರಿತೀವಿ. ಹೌದಾ, ಜೊತೆಗೂಡಿ ಹೋಗುವ ಅಕ್ಷರಗಳು. ಜೊತೆಗೂಡಿ ಅಂತಂದ್ರ ಅದ ಜೊತೆಗೆ ಇದು ಒಂದು ಚಿಹ್ನೆ ಜೊತೆಗೂಡಿತ್ತಲ್ಲ 0 ಅನ್ನೋದು, ಅದು ಏನಂತಂದ್ರೆ ಇಲ್ಲಿ ಜೊತೆಗೂಡಿ ಹೋಗುವಂತ ಅಕ್ಷರಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಯೋಗವಾಹಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಇದು ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಹಲವಾರು ಕ್ಲಾಸ್ಗಳಲ್ಲಿ ನಾನು ಇದನ್ನ ನಿಮಗೆ ಸಂಪೂರ್ಣವಾಗಿ ಹೇಳಿದ್ದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಕೊಟ್ಟಿರ್ತಕ್ಕಂತಹ ಪ್ರಶ್ನೆಯಲ್ಲಿ ನಮಗೆ ಯಾವುದು ನಮಗ ವಿಸರ್ಗವನ್ನ ಹೊಂದಿರತಕ್ಕಂತಹ ಪ್ರಶ್ನೆ ಅಂತೇಳಿ, ವಿಸರ್ಗವನ್ನ ಹೊಂದಿರತಕ್ಕಂತಹ ಪದ ಅಂತೇಳಿ ನಾವು ನೋಡಿದಾಗ ಬಂದಾಗ ನಮಗ ಆಪ್ಷನ್ ಸಿ ಅನ್ನೋದು ಡೈರೆಕ್ಟ್ ಆಗಿ ಆಗ್ಲೇನೆ ಆನ್ಸರ್ ಗೊತ್ತಾಗಿತ್ತು. ನೀವು ಆಲ್ರೆಡಿ ಕಮೆಂಟ್ ಮೂಲಕ ನನ್ಗೆ ಆನ್ಸರ್ ಗಳನ್ನ ತಿಳಿಸಿದೀರಾ. ಓಕೆ, ನೆಕ್ಸ್ಟ್ ನೋಡ್ರಿ. ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ. ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಬಹಳ ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ. ಸಜಾತಿ ಪದಗಳಂತಂದ್ರೆ ಏನು, ವಿಜಾತಿ ಪದಗಳಂತಂದ್ರೆ ಏನ್ ಗೊತ್ತಿರ್ಬೇಕು. ಸಜಾತಿ ಪದಗಳಂತಂದ್ರ ಒಂದೇ ಜಾತಿಯ 2 ಅಕ್ಷರಗಳು ಸೇರೋದು. ಒಂದೇ ಜಾತಿಯ 2 ಅಕ್ಷರಗಳು ಸೇರಿ ಆಗೋದಕ್ಕೆ, 2 ವ್ಯಂಜನಗಳು ಸೇರಿ ಆಗೋದಕ್ಕೆ ನಾವು ಸಜಾತಿ ಅಂತೇಳಿ ಕರಿತೀವಿ. ಸಜಾತಿ
ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಎರಡು ಬೇರೆ ಬೇರೆ ಜಾತಿಯ ಒತ್ತಕ್ಷರಗಳು, ಬೇರೆ ಬೇರೆ ಜಾತಿಯ ಅಕ್ಷರಗಳು ಅಥವಾ ವ್ಯಂಜನಗಳು ಸೇರಿ ಆಗೋದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ವಿಜಾತಿ ಒತ್ತಕ್ಷರಗಳು ಅಂತ ಹೇಳಿ ಕರಿತೀವಿ. ನಮಗ್ ಕೇಳಿರೋ ಪ್ರಶ್ನೆ ಯಾವ್ದಂತ ಬಂದ್ರ ವಿಜಾತಿ ಅಂತದ. ಹಾಗಾದ್ರೆ ಇಲ್ಲಿ ಅಕ್ಕ ಕೆಳಗ ಕ ಒತ್ತ ಬಂದೈತಿ. ಇದು ಎರಡು ಏನಂತಂದ್ರ ಒಂದೇ ಜಾತಿ ಅಕ್ಷರ, ಹಾಗಾಗಿ ಇದು ಆಗಲ್ಲ. ನೆಕ್ಸ್ಟ್ ಕ ಕೆಳಗಡೆ ಕ ಬಂದದ, ಇದು ಕೂಡ ಒಂದೇ ಜಾತಿ ಅಕ್ಷರ ಆಗಿರೋದ್ರಿಂದ ಇದು ಕೂಡ ಏನಾಗಂಗಿಲ್ಲ ಅಂತಂದ್ರೆ ನಮ್ಗ ಸಜಾತಿಗೆ ಉದಾಹರಣೆ ಆಗ್ತದ. ಇದು ಕೂಡ ಸಜಾತಿಗೆ ಉದಾಹರಣೆ ಆಗ್ತದ. ಆಮೇಲೆ ಅಕ್ಕ ಪಕ್ಕ ಅನ್ನೋದು ಕೂಡ ಸಜಾತಿಗೆ ಉದಾಹರಣೆ ಆಗ್ತದ. ಆಮೇಲೆ ಹೆಬ್ಬಂಡೆ ಬದ್ ಕೆಳಗಡೆ ಬದ್ ಒತ್ತೆ ಬಂದಿರೋದ್ರಿಂದ ಇದು ಕೂಡ ಏನಾಗ್ತದ ಅಂತಂದ್ರ ಸಜಾತಿಗೆ ಒತ್ತಕ್ಷರ ಆಗ್ತದ. ಹಾಗೆ ಇಲ್ಲಿ ಆಜ್ಞೆ ಅಂತ ಬಂದಾಗ ಕೆಲವೊಂದು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇರ್ತೀರಿ. ಕ್ಷ ಮತ್ತು ಜ್ಞ ಏನಪ್ಪಾ ಅಂತಂದ್ರೆ ಇವು ವಿಜಾತಿ ಒತ್ತಕ್ಷರಗಳು. ಕ್ಷ ಮತ್ತು ಜ್ಞ ಏನಪ್ಪಾ ಅಂತಂದ್ರ ವಿಜಾತಿಯ ಒತ್ತಕ್ಷರಗಳು. ಹಾಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಆಜ್ಞೆ ಅನ್ನೋದು ನಮ್ಗೆ ಏನಾಗ್ತದ, ಇಲ್ಲಿ ಆಪ್ಷನ್ ಡಿ ಅನ್ನೋದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಮುಂದಿನ ಪ್ರಶ್ನೆ ಏನೈತೆ ಅಂತೇಳಿ ನೋಡ್ರಿ. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂತಹ ಹೆಸರುಗಳಿಗೆ ನಾವ್ ಏನಂತ ಕರಿತೀವಿ ಅಂತೇಳಿ ಕೇಳಿದಾರ. ಹಾಗಾದ್ರೆ ಇದು ಯಾವ ನಾಮಪದದ ಒಂದು ವಿಧವಾಗಿದೆ ಅಂತೇಳಿ ಕೇಳಿದಾರ. ಗುರುತಿಗಾಗಿ ಮತ್ತು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅಂಕಿತ ನಾಮ ಅಂತೇಳಿ ಕರಿತೀವಿ. ಆನ್ಸರ್ ಯಾವುದು? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಇನ್ನು ರೂಢ ನಾಮ ಅಂತಂದ್ರೆ ಏನಂತಂದ್ರ ರೂಢಿಯಿಂದ ಬಂದಂತಹ ಪದಗಳು, ರೂಢಿಯಿಂದ ಬಂದ ಪದಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ರೂಢನಾಮ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇನ್ನು ವಸ್ತುವಾಚಕ ನಾಮಪದದಲ್ಲಿನೇ ಇವು 3 ವಿಧಗಳದಾವ. ಹೌದಾ, ವಸ್ತುವಾಚಕ ನಾಮಪದದಲ್ಲಿನೇ ಅಂಕಿತ ನಾಮ, ರೂಢನಾಮ ಮತ್ತು ಅನ್ವರ್ತಕ ನಾಮ ಅಂತೇಳಿ 3 ವಿಧಗಳದಾವ. ಇನ್ನು ಅನ್ವರ್ತಕ ನಾಮಗಳು ಅಂತಂದ್ರೆ ಏನು? ಆ ವ್ಯಕ್ತಿಯ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತುವಿನ ಗುಣ, ವಿಶೇಷತೆ ಮತ್ತು ಅವನ ವೃತ್ತಿಯನ್ನ ಆಧರಿಸಿ ನಾವು ಹೇಳುವಂತಹ ಪದಗಳು ಅಥವಾ ಹೇಳುವಂತಹ ಒಂದು ವೃತ್ತಿಗಳು ಏನಿರ್ತಾವಲ್ಲ, ಹೇಳುವಂತಹ ಒಂದು ಹೆಸರುಗಳು ಏನಿರ್ತಾವಲ್ಲ, ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅನ್ವರ್ತಕ ನಾಮ ಅಂತೇಳಿ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ವಕೀಲ, ಶಿಕ್ಷಕ, ಕುಂಟ, ಆಮೇಲೆ ಕುರುಡ, ಹೌದಾ, ವ್ಯಾಪಾರಿ, ಇಂತಹ ಒಂದು ಪದಗಳಿಗೆಲ್ಲ ನಾವ್ ಏನಂತ ಕರಿತೀವಿ ಅಂತಂದ್ರ ಅನ್ವರ್ತಕ ನಾಮಪದಗಳು ಅಂತೇಳಿ ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ನಿಮ್ಗೆ ಏನಾದ್ರೂ ಸಂಪೂರ್ಣವಾಗಿ ವಿಡಿಯೋ ಬೇಕಿತ್ತು ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರ ಸಂಪೂರ್ಣವಾಗಿ ವಿಡಿಯೋ ಒಂದು ನಾಮಪದಗಳ ಮೇಲೆ ಅದ, ಸರ್ವನಾಮನೂ ಕೂಡ ಅದರಲ್ಲಿದೆ. ನೀವು ಸಂಪೂರ್ಣವಾಗಿ ಏನ್ ಮಾಡ್ರಿ ಅಂತಂದ್ರ ಆ ಒಂದು ವಿಡಿಯೋನ ನೋಡ್ತಾ ಹೋಗ್ರಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಇದು ಕೊನೆ ಕ್ಷಣದ ತಯಾರಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕಾಂಚನ ಸುಂದರ ಹುಡುಗಿ, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣ ಅಂಶ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ಸುಂದರ ಅನ್ನುವಂತ ಒಂದು ಪದಕ್ಕೆ ಏನ್ ಮಾಡಿದಾರ ಅಂತಂದ್ರ ಅಡಿಗೆರೆಯನ್ನ ಎಳೆದಿದಾರ. ಆ ಒಂದು ಸುಂದರ ಅನ್ನುವಂತ ಪದ ಏನನ್ನ ಸೂಚಿಸ್ತೈತಿ ಅಂತಂದ್ರೆ ನಮಗ ಗುಣ ವಿಶೇಷಣವನ್ನ ಸೂಚಿಸ್ತದ. ಹೌದಾ, ಆ ಒಂದು ಕಾಂಚನನ ಗುಣ ವಿಶೇಷಣವನ್ನ ಏನ್ ಸೂಚಿಸ್ತೈತಿ ಅಂತಂದ್ರೆ ಇದು ಇಲ್ಲಿ ನಮಗ ಸುಂದರ ಅನ್ನೋ ಒಂದು ಪದ ಕಾಂಚನಾಳ ಗುಣವನ್ನ ಸೂಚಿಸ್ತಾ ಇದೆ, ಅವ್ರು ಹೆಂಗಿದ್ದಾಳೆ ಅನ್ನೋದನ್ನ ಸೂಚಿಸ್ತಾ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಕಾಂಚನ ಅನ್ನೋದು ಏನಾಗ್ತದೆ ಅಂದ್ರೆ ಇಲ್ಲಿ ನಾಮಪದ ಆಗ್ತದ. ಹೌದಾ, ಕಾಂಚನ ಅನ್ನೋ ಪದ ಏನಾಗ್ತದ ಅಂತ ಕೇಳ್ಬೋದು, ನಾಮಪದ ಆಗ್ತದ. ಓಕೆ, ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆದಷ್ಟು ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ. ಇನ್ನೇನು ಮೊರಾರ್ಜಿ ಎಕ್ಸಾಮ್ಗೆ ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಎಲ್ಲರೂ ಮಿಸ್ ಮಾಡ್ಕೊಳ್ದಾರ ಏನ್ ಮಾಡ್ರಿ ಅಂತಂದ್ರ ಈ ಒಂದು ಕ್ಲಾಸ್ಗಳನ್ನ ವೀಕ್ಷಿಸ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಅಂತೇಳಿ ಕೇಳಿದಾರ. ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರಾ. ಕನ್ಫ್ಯೂಷನ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಸಂಧಿ ಪದವನ್ನ ಬಿಡಿಸಿ ಬರೆಯ ಕೇಳಿದಾಗ ಏನಂತ ಬಿಡಿಸಿ ಬರಿಬೇಕು ಅಂತಂದ್ರೆ ಬೆಟ್ಟ ಪ್ಲಸ್ ತಾವರೆ ಬಿಡಿಸಿ ಬರಿಬೇಕು. ಬೆಟ್ಟ ಪ್ಲಸ್ ತಾವರೆ ಅನ್ನೋದನ್ನ ಬಿಡಿಸಿ ಬರಿಬೇಕು. ಅದೇ ರೀತಿ ನಮಗ್ ಸಮಾಸ ಪದವನ್ನ ಕೇಳಿದ್ರು ಅಂತಂದ್ರ, ಸಮಾಸ ಪದವನ್ನ ಬಿಡಿಸಿ ಬರೆಯೋದು ಕೇಳಿದ್ರು ಅಂತಂದ್ರ ನಮಗೇನಾಗ್ತದ ಅಂತಂದ್ರ ಬೆಟ್ಟದ ಪ್ಲಸ್ ತಾವರೆ ಅಂತ ಹೇಳಿ ಆಗ್ತದ. ಬೆಟ್ಟದ ಪ್ಲಸ್ ತಾವರೆ ಯಾವ ಸಮಾಸವನ್ನ ಸೂಚಿಸ್ತದ ಅಂತಂದ್ರೆ ಇದು ತತ್ಪುರುಷ ಸಮಾಸವನ್ನ ಸೂಚಿಸ್ತದ. ತತ್ಪುರುಷ ಸಮಾಸವನ್ನ ಸೂಚಿಸ್ತದ. ಹೌದಾ, ಬೆಟ್ಟದ ಪ್ಲಸ್ ತಾವರೆ ಎರಡೂ ನಾಮಪದಗಳಿದ್ದಾಗ ಅವುಗಳು ನಮಗೆ ಅಲ್ಲಿ
ಒಂದು ಅರ್ಥ ಪ್ರಧಾನವಾಗಿ ನಮಗ್ ಸೂಚಿಸ್ತಿತ್ತು ಅಂತಂದ್ರ ಅದು ಯಾವ ಸಮಾಸ ಆಗ್ತೈತಿ ಅಂತಂದ್ರ ನಮ್ಮನ್ನ ತತ್ಪುರುಷ ಸಮಾಸ ಆಗ್ತದ. ಹಾಗಾಗಿ ಬೆಟ್ಟದ ಪ್ಲಸ್ ತಾವರೆ ಇತ್ತು ಅಂತಂದ್ರ ಅದ್ ಏನಾಗ್ತದ ಅಂತಂದ್ರ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗ್ತಿತ್ತು. ಹಾಗಾಗಿ ವಿದ್ಯಾರ್ಥಿಗಳು ನಮಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸಂಧಿ ಪದವನ್ನ ಬಿಡಿಸಿ ಬರಿ ಅಂತ ಹೇಳಿ ಕೊಟ್ಟಾರ. ಇಲ್ಲಿ ನಮಗ ಸಮಾಸ ಪದವನ್ನ ಬಿಡಿಸಿ ಬರಿ ಅಂತ ಹೇಳಿ ಕೊಟ್ಟಿದ್ರು ಅಂತಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗ್ತಿತ್ತು. ಓಕೆ, ಹಾಗಾದ್ರೆ ನಮ್ಗೆ ಸಂಧಿ ಪದವನ್ನ ಬಿಡಿಸಿ ಬರಿ ಅಂತ ಕೊಟ್ಟಾಗ ನಮಗ್ ಬೆಟ್ಟ ಪ್ಲಸ್ ತಾವರೆ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗ್ತದ. ಯಾವ ಸಂಧಿ ಆಗ್ತದ ಅಂತಂದ್ರೆ ಇದು ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ಹೌದಾ, ಆದೇಶ ಸಂಧಿಗೆ ಉದಾಹರಣೆ ಆಗ್ತದ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಮ್ಗೆ ಆಪ್ಷನ್ ಕರೆಕ್ಟ್ ಆಗಿರ್ತಕ್ಕಂತಹ ಉದಾಹರಣೆ ಯಾವುದು? ಬೆಟ್ಟ ಪ್ಲಸ್ ತಾವರೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿವರೆಗೂ ನಾವ್ ಏನ್ ಮಾಡಿದ್ವಿ ಅಂತಂದ್ರ ಮುರಾರ್ಜಿಯಲ್ಲಿ ಕೇರ್ತಕ್ಕಂತಹ ಪ್ರೀವಿಯಸ್ ಇಯರ್ ಅಲ್ಲಿ ಕೇರ್ತಕ್ಕಂತಹ 2025ರಲ್ಲಿ ನಮ್ಗೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದು, ಅವುಗಳನ್ನ ನಾವು ಯಾವ ರೀತಿ ಸಾಲ್ವ್ ಮಾಡಿದ್ವಿ, ಅವುಗಳ ಆಪ್ಷನ್ ಮೂಲಕ ನಾವು ಯಾವ ರೀತಿ ಅವುಗಳನ್ನ ಆಪ್ಷನ್ ಥ್ರೂ ಏನ್ ಮಾಡಿದೀವಿ ಅಂತಂದ್ರೆ ನಾವು ಪ್ರತಿಯೊಂದು ಆಪ್ಷನ್ಗೂ ಕೂಡ ಯಾವ ರೀತಿ ಕನೆಕ್ಟೆಡ್ ಇರ್ತದ ಆ ಒಂದು ಪ್ರಶ್ನೆ ಅಂತ ಹೇಳ್ತಾ ಈ ಒಂದು ಸಂಪೂರ್ಣವಾದ ವಿಡಿಯೋನ ನೀವು ವೀಕ್ಷಿಸಿ ಒಂದು ಕೆಲವೊಂದಿಷ್ಟು ನೋಟ್ಸ್ ಗಳನ್ನ ಮಾಡ್ಕೊಡ್ರಿ. ಇವೇ ಪ್ರಶ್ನೆಗಳು ರಿಪೀಟೆಡ್ ಆಗುವಂತಹ ಸಾಧ್ಯತೆಗಳಿರ್ತಾವ. ನೀವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ದ.ರಾ ಬೇಂದ್ರೆ ಅವರ ಬಗ್ಗೆ ಆಗಿರ್ಬೋದು, ಮತ್ತೆ ಸಂಧಿಗಳ ಮೇಲೆ ಬೆಟ್ಟದಾವರೆ ಅನ್ನೋದು ಹಲವಾರು ಬಾರಿ ಪ್ರಶ್ನೆಗಳು ಬಂದದ. ಮತ್ತೆ ದ.ರಾ ಬೇಂದ್ರೆ ಅವರ ಮೇಲೆ ಏನಾಗಿದೆ ಅಂತಂದ್ರೆ ಹಲವಾರು ಬಾರಿ ಪ್ರತಿಯೊಂದು ಇಯರ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಏನಾಗಿದೆ ಅಂತಂದ್ರೆ ಅವರ ಒಂದು ಬಗ್ಗೆ ಒಂದು ಪ್ರಶ್ನೆ ಬಂದೇ ಇದೆ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಟ್ ಮಾಡ್ತಾ ಹೋಗ್ರಿ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸಿಗೆಲ್ಲ ಒಂದು ಉಚಿತ ಕ್ಲಾಸ್ ನ ಸದುಪಯೋಗವನ್ನ ಪಡಿಲಿ. ಅವ್ರಿಗೂ ಕೂಡ ಏನ್ ಮಾಡ್ರಿ ಅಂತಂದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ನಾವು ಈಗಾಗಲೇ ಏನ್ ಮಾಡಿದೀವಿ ಅಂತಂದ್ರೆ ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳನ್ನು ಕೂಡ ಸ್ಟಾರ್ಟ್ ಮಾಡಿದೀವಿ. ವಸತಿ ರಹಿತ ಮತ್ತು ವಸತಿ ಸಹಿತ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಬೋದು, ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಬೋದು. ಈಗ ಯಾರೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿ ಓದ್ತಿದಿರಲ್ಲ ಅವ್ರಿಗೇನಾದ್ರೂ ನವೋದಯ, ಮೊರಾರ್ಜಿ, ಸೈನಿಕ, ಆದರ್ಶ, ಆಳ್ವಾಸ್ ಮತ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ನೀವೇನಾದ್ರೂ ತರಬೇತಿಯನ್ನ ಪಡಿಬೇಕು ಅಂತ ಬಯಸಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಅಡ್ಮಿಷನ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಲವೇ